व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 73ನೆಯ ಪ್ರವಚನ. ನಾರದರು ಸ್ತ್ರೀಯರ ಬಗ್ಗೆ ಉತ್ತರಿಸುತ್ತಿರುವಾಗ ಮಾರ್ಕಂಡೇಯರ ಪ್ರಶ್ನೆ, ನದಿ ಪ್ರವಾಹದಂತೆ ಅಂತ ಹೇಳಿ ಬಹಳ ಸುಂದರವಾದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ನದಿಯಲ್ಲಿ ಮೀತಾರೆ, ಇದೊಂದು ರೋಚಕವಾದ ಅಲಂಕಾರ. ನದಿ ಎನ್ನುವುದು ಸ್ತ್ರೀಲಿಂಗ, ನದವೂ ಇದೆ, ಅದೊಂದು ವ್ಯವಸ್ಥೆಯಲ್ಲಿ ಅಂತ ಹೇಳಿಕೊಳ್ಳುತ್ತಾರೆ. ಇರಲಿ, ಅದು ಸ್ತ್ರೀಲಿಂಗ ಮಾತ್ರ ಅಲ್ಲ, ಅದರ ಅಭಿಮಾನಿಗಳು ಎಲ್ಲ ಸ್ತ್ರೀಯರೇ. ಗಂಗೆ, ಯಮುನೆ, ಕಾವೇರಿ, ಕೃಷ್ಣವೇಣಿ, ತುಂಗೆ, ಭದ್ರೆ ಎಲ್ಲ. ಹಾಗಾಗಿ ನದಿ ಅದು ಸ್ತ್ರೀ. ಅಲ್ಲಿ ಮುಳುಗುವ ಪುರುಷರು ಅವರ ಸಂಪರ್ಕಕ್ಕೊಳಗಾದಾಗ ನದಿ ಕಲುಷಿತವಾಗ್ತದೆ. ಅಂದರೆ ಮೀವರು ಮಲಾಪಕರ್ಷಣ ಸ್ನಾನದೊಂದಿಗೆ ಶುರು ಮಾಡ್ತಾರಲ್ಲ, ಹೀಗಾಗಿ ಏನಾದರೂ ಪುರುಷ ಸಂಪರ್ಕದಿಂದಾಗಿ ಸ್ತ್ರೀ ತನ್ನಲ್ಲಿ ಏನೊಂದು ಪಾಪದ ಸ್ಪರ್ಶವನ್ನು ಪಡಿತಾಳೆ, ಆದರೆ ನದಿ ಕಲುಷಿತವಾಗುವುದಿಲ್ಲ ಅಂತ ನಾವು ಹೇಳುತ್ತೇವೆ. ಯಾಕೆ, ಒಂದೊಮ್ಮೆ ಅವನೇ ಮುಳುಗಿದವ ಮಲಾಪಕರ್ಷಣ ಸ್ನಾನ ಅಂತ ಮಾಡಿಕೊಂಡ್ರೆ ಅದೊಂದೊಮ್ಮೆ ಅವನಿಗೆ ಶುದ್ಧ ಆಗುವುದು ಹೇಗೆ ಇನ್ನೊಂದು ಸ್ನಾನಕ್ಕೆ, ಶುದ್ಧ ಸ್ನಾನಕ್ಕೆ? ಯಾಕೆಂದರೆ ಅವನ ಮಲಾಪಕರ್ಷಣವಾದಂಥ ನೀರಿನಿಂದ ಆ ನದಿಯು ಈಗ ಮಲ ಆಯಿತು, ಮಲಾಪಹ ಆಗಲಿಲ್ಲ, ಮಲಯುತ ಆಯಿತು. ಈಗ ಜೀವನನ್ನು ಮಗದೊಮ್ಮೆ ಶುದ್ಧಗೊಳಿಸುವುದು ಹೇಗೆ? ಶುದ್ಧೋದಕ ಸ್ನಾನದಲ್ಲಿ, ಶುದ್ಧ ಸ್ನಾನದಲ್ಲಿ ಆಗುವುದಿಲ್ಲ. ಅಂದರೆ ಏನಾಯಿತು? ಆಗ್ತದೆ. ಯಾಕೆ ಅಂದರೆ ಅದು ಹೋಗಿದೆ ಅಂತ ನೀವು ಹೇಳುತ್ತೀರಿ. ಯಾವುದವನು ಮಿಂದಿದ್ದಾನೆ, ಯಾವುದವನ ಮೈಯ ಕೊಳೆ ಹೋಗಿಕೊಂಡಿದೆ, ಆ ನೀರಲ್ಲಿ ಇಲ್ಲ, ಹೊಸ ನೀರು ಬಂದಿದೆ. ಸರಿ ತಾನೆ? ಹೊಸ ನೀರು ಬರುವ ಮೂಲಕ ನದಿ ಶುದ್ಧ ಅನಿಸಿದೆ. ಅಂದರೆ ಪುರುಷರ ಸಂಪರ್ಕದಿಂದ ಹೊಸದಾಗಿ ಪ್ರವಾಹವನ್ನು ಹರಿಸುವುದರಿಂದ, ಮೈ ತುಂಬಿ ನಡೆಯುವುದರಿಂದ ಅವಳು ಮತ್ತೆ ಪವಿತ್ರಳೆ, ಶುದ್ಧಳೆ, ಪಾವನಗೊಳಿಸುವವಳೆ, ಅವಳು ಯಾವುದೇ ರೀತಿಯಾದಂತಹ ಲೇಪಕ್ಕೆ ಒಳಗಾಗದವಳು ಅನ್ನುವ ನೆಲೆ ಹೇಗೆ ಇದೆಯೋ ಹಾಗೆ ನಾರಿಯರು ಅಂತ ಹೇಳಿ ನದಿಯ ಒಂದು ಚಿಂತನೆಯನ್ನು ನಾರಿಗೆ ತರ್ತಾರೆ ನಾರದರು. ನಾರಿಯರು ಹೀಗೆ, ಅವರು ಹೊಸ ನೀರಿನಿಂದಾಗಿ ಶುದ್ಧರಾಗ್ತಾರೆ. ಪ್ರತಿ ತಿಂಗಳ ಮಾಸಿಕವಾದವರ ಆರ್ತವ ಧರ್ಮದಿಂದಾಗಿ ಅವರು ಶುದ್ಧರು ಅನಿಸಿಕೊಳ್ಳುತ್ತಾರೆ ಅಂತ ಹೇಳಿ ಬಹಳ ಚಂದವಾಗಿ ನದಿಯ ದೃಷ್ಟಾಂತವನ್ನು ಕೊಟ್ಟು ನೀರು ಪ್ರತ್ಯೇಕ ಆಗುವಂತೆ ಇವರ ಪ್ರತ್ಯೇಕತೆಯಲ್ಲಿನ ಒಂದು ಶುದ್ಧತೆಯನ್ನು ಹೇಳಿದ. ಈ ತೀರ್ಥಗಳ ಸೊಲ್ಲು ಬರಲಿಕ್ಕೆ ಹೋಗಿ ಮಾರ್ಕಂಡೇಯರು ಅದೇ ಪ್ರಶ್ನೆ ಹಾಕ್ತಾರೆ ತೀರ್ಥಗಳ ಬಗ್ಗೆ. ಅದು ಡಿಫರೆಂಟ್, ನಿಜವಾಗಿ ಸಂಬಂಧ ದೂರ ಇದೆ, ಆದರೆ ಒಂದನ್ನೊಂದು ಸ್ಮಾರಕವಾಗಿ ಚಿಂತನೆಗೆ ತರಲಿಕ್ಕೆ ಅನುಕೂಲ ಆಗುವ ಹಾಗೆ ಸ್ಪರ್ಶದ ವಿಷಯವೂ ಬಂದಿದೆ ಇಲ್ಲಿ. ಹೀಗಾಗಿ ಅವರು ಕೇಳ್ತಾರೆ, ಕಾನಿ ತೀರ್ಥಾನೆ ಭಗವನ್ ನೃಣಾಂ ದೇಹಾಶ್ರಿತಾನಿ ವೈ, ಮನುಷ್ಯರ ದೇಹದಲ್ಲಿ ಯಾವೆಲ್ಲ ತೀರ್ಥಗಳಿವೆ? ಇದೊಂದು ಬಹಳ ಸುಂದರವಾದ ಪ್ರಶ್ನೆ. ಅಷ್ಟೇ ಅಲ್ಲದಲ್ಲಿ ಕೇಳ್ತಾರೆ ಮುಂದುವರಿಸಿ ಮಾರ್ಕಂಡೇಯರು, ಸರ್ವತೀರ್ಥೇಶು ಸರ್ವಜ್ಞ ಗಮನಿಸಿ ಕಿಂ ತೀರ್ಥಂ ಪರಮಂ ನೃಣಾಂ, ಎಲ್ಲ ತೀರ್ಥಗಳಲ್ಲಿಯೂ ಅವರಲ್ಲಿ ನೆಲೆಗೊಂಡದ್ದರಲ್ಲಿ ಅತ್ಯಂತ ಪ್ರಶಸ್ತವಾದ ಶ್ರೇಷ್ಠವಾದ ತೀರ್ಥ ಯಾವುದು? ಅಲ್ಲ, ನಿಮಗೆ
ಹೇಳಿಕೆಯಲ್ಲಿ ಹೇಳಿಕೊಡುವಲ್ಲಿ ತಿಳಿಸುವಲ್ಲಿ ತಿಳಿಸಿಕೊಡುವಲ್ಲಿ ಎಲ್ಲ ಕನ್ಫ್ಯೂಸ್ ಇರಬಹುದು, ಅಥವಾ ಗೊತ್ತಿರದೇ ಇರಬಹುದು. ಶ್ರೇಷ್ಠವನ್ನು ಹೇಳುವಾಗ ಇದೇ ದೊಡ್ಡದು ಅಂತ, ಅದರ ಆಚಿನದ್ದು ಕತೆ ಗೊತ್ತಿರಲಿಲ್ಲ. ಈಗ ಕೆಲವರು ಊರು ಯಾವುದು ಚಂದ ಅಂದಾಗ ಅವರು ಉಡುಪಿ ಅಂದು ಬಿಡ್ತಾರೆ. ಅಲ್ಲ, ನೀವು ನೋಡಲಿಲ್ಲ, ಪಿಲಿಗ್ರಿಮ್ ಸೆಂಟರ್ಸ್ ಉಡುಪಿ ಮಾತ್ರ ಅಲ್ಲ, ನೀವೆಷ್ಟೆಲ್ಲ ನೋಡಿದ್ದೀರಿ. ನಾನು ಕೆಲವು ತಿರುಪತಿ, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಕೊಲ್ಲೂರು, ಸುಬ್ರಹ್ಮಣ್ಯ ಇವನ್ನೆಲ್ಲ ನೋಡಿದ್ದೇನೆ ಅಂತ. ಇವುಗಳಲ್ಲಿ ಭಾರಿ ಚಂದವಾದದ್ದು, ಶ್ರೇಷ್ಠವಾದದ್ದು ಉಡುಪಿ ಅಂತೇನೆ. ಆಗ ಅವರು ಹೇಳುತ್ತಾರೆ, ನೀವು ಇಲ್ಲಿಯೇ ಸುತ್ತಮುತ್ತ ಮಾತ್ರ ನೋಡಿದ್ದು, ಇನ್ನು ಆಚೆಗೆಲ್ಲ ನೋಡಲಿಲ್ಲ ಅಂತಾರೆ ಅವರು. ಬಹಳ ಕಡೆಯಲ್ಲಿ ಬಹಳ ಸುಂದರವಾಗಿ ದೇವಾಲಯಗಳನ್ನು ಇಟ್ಟುಕೊಂಡಿರುವ ಕತೆ, ಮಾಡಿರುವ ರೀತಿಯೆಲ್ಲ ಇದೆ. ಹಾಗಾಗಿ ನಿಮ್ಮ ಜ್ಞಾನ ಕಮ್ಮಿ ಆಯಿತು, ದೌರ್ಬಲ್ಯ ಇದೆ. ಹೌದಪ್ಪ ಅಂತಾರೆ ಅವರು. ನಾನು ಎಲ್ಲವನ್ನು ನೋಡಿಲ್ಲ, ನಾನು ನೋಡಿಕೊಂಡಿದ್ದರಲ್ಲಿ ಹೇಳಿದ್ದೇನೆ ಅಂತ ಒಪ್ತಾರವರು. ಅಂದರೆ ಅವರು ತಾನು ಸರ್ವಜ್ಞ ಅಲ್ಲ, ಅಂದರೆ ಸರ್ವತ್ರ ಗಮನ ಮಾಡಿ ಇದನ್ನು ಮಾಡಿದ್ದಲ್ಲ. ಇಷ್ಟರ ಮಟ್ಟಿನಲ್ಲಿ ಇದು ಶ್ರೇಷ್ಠ. ಇನ್ನು ಇದಕ್ಕೆ ಸೇರ್ಪಡೆ ಮಾಡಿದರೆ ಮತ್ತೆ ನಾವು ನೋಡಿರ್ತೇವೆ ಅಂತ. ಹಾಗೆ ಒಮ್ಮೆ ಈ ತೀರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳುವಾಗ ನಾರದರ ಉತ್ತರದಲ್ಲಿ ಅವರು ನೋಡಿಕೊಂಡದ್ರಲ್ಲಿ ಅವನ ಅನುಭವದಲ್ಲಿ ಅಂತ ಹೇಳಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಮೊದಲಿಗೆ ಹೇಳ್ತಾರೆ ಮಾರ್ಕಂಡೇಯರು ಸರ್ವಜ್ಞ ಅಂತ ಕರೀತಾರೆ. ನೀನು ಪೂರಾ ತಿಳಿದವ, ಎಲ್ಲ ತೀರ್ಥಗಳ ಬಗ್ಗೆ ನಿನಗೆ ಗಮನ ಇದೆ, ಆದ್ದರಿಂದ ನೀನು ಯಾವುದು ತೀರ್ಥವನ್ನು ಇದರಲ್ಲಿ ಶ್ರೇಷ್ಠ ಅಂತ ಹೇಳಬೇಕು ಅಂತ ಪ್ರಶ್ನಿಸ್ತಾರೆ. ಆ ಶ್ರೇಷ್ಠ್ಯವನ್ನು ಗುರುತಿಸುವುದು ಹೇಗೆಂದರೆ, ಯತ್ರೋಪಸ್ಪೃಶ್ಯ ಭೂತಃ ಯಹ ನರಃ ಭವತಿ ನಿತ್ಯಶಃ. ಅಲ್ಲಿಯವನು ಅಲ್ಲಿನ ನೀರನ್ನು ಉಪಯೋಗಿಸಿಕೊಂಡರೆ ತನ್ನ ಆಚಮನೆಗಾಗಿ, ನನ್ನ ದೇಹಶುದ್ಧಿಗಾಗಿ, ಪ್ರೋಕ್ಷಣೆಗಾಗಿ, ಇನ್ನಿತರಕ್ಕೆ. ಹಾಗಾಗಿ ಯಾವ ತೀರ್ಥದ ನೀರನ್ನು ಬಳಸಿದರೆ ಮನುಷ್ಯ ಪರಿಶುದ್ಧನಾಗ್ತಾನೆ. ಅಂದರೆ ಎಷ್ಟಾಯಿತು, ದೇಹದಲ್ಲಿ ಎಷ್ಟು ತೀರ್ಥಗಳಿವೆ, ಅದರಲ್ಲಿ ಶ್ರೇಷ್ಠ ಯಾವುದು, ಯಾಕೆ ಅದು ಶ್ರೇಷ್ಠ ಆಗಬೇಕು ಕೇಳಿದರೆ, ಅದು ನಾವು ಬೇರೆ ಬೇರೆ ಅರ್ಥಗಳಲ್ಲಿ ಶ್ರೇಷ್ಠ್ಯವನ್ನು ಹೇಳಬಹುದು. ಇದು ಈಗ ಹೇಳಿದಾಗೆ ಉಡುಪಿ ಶ್ರೇಷ್ಠ ಅಂತ ಹೇಳುವಾಗ ಯಾವ ವಿಷಯದಲ್ಲಿ ಅಂತ ಕೇಳ್ತಾನೆ. ಕೇಳಿದಾಗ ಅಲ್ಲಿ ಬೇಕಾದಷ್ಟು ಪರ್ಚೇಸ್ ಮಾಡಲಿಕ್ಕೆ ಸಿಗ್ತದೆ, ತಿನ್ನಲಿಕ್ಕೆಲ್ಲ ಕೊಡ್ತಾರೆ. ಅತ್ತ ಇತ್ತ ಚರ್ಮುರಿಯವ, ಪಾಪು, ಅದು ಎಂಥದ್ದು ಸಣ್ಣ ಪೂರಿಯವ, ಮತ್ತು ಇದು ಎಂಥದ್ದು ಸ್ನ್ಯಾಕ್ಸ್, ಇವರೆಲ್ಲ ಸುಮಾರು ಜನ ಅಲ್ಲಿ ಹತ್ತಿರದಲ್ಲಿದ್ದಾರೆ. ಹಾಗಾಗಿ ಉಡುಪಿಯನ್ನು ನಾನು ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳ ಶ್ರೇಷ್ಠ ಹೇಳಿದ್ದೇನೆ ಅಂತ ಗುರುತಿಸ್ತಾರೆ. ಕೈಗೆ ಸಿಗ್ತದೆ, ತಿನ್ನಲಿಕ್ಕೆ ಹೋಗುವಾಗ ಹುಡುಕಿಕೊಂಡು ಹೋಗಬೇಕು. ಧರ್ಮಸ್ಥಳದಲ್ಲೆಲ್ಲ ಪಕ್ಕದಲ್ಲೆಲ್ಲ ಸಿಗುವುದಿಲ್ಲ, ತುಂಬ ದೂರ ಹೋಗಬೇಕಾಗ್ತದೆ ಅಂತ ಹೇಳ್ಬೋದು. ಅಂದರೆ ಯದುದ್ದೇಶ್ಯವಾಗಿ ನೀವು ಅದನ್ನು ಶ್ರೇಷ್ಠವನ್ನು ಹೇಳ್ತೀರಿ ಅಂತ ಕೇಳುವ ಕ್ರಮ ಇರ್ತದೆ. ಅದರಿಂದ ಮಾರ್ಕಂಡೇಯರು ಹೇಳ್ತಾರೆ, ನನಗೆ ಅದನ್ನು ಉಪಯೋಗಿಸಿಕೊಂಡವ ಶುದ್ಧನಾಗಬೇಕು, ಪರಿಶುದ್ಧನಾಗಬೇಕು, ಪಾವಿತ್ರ್ಯವನ್ನು ಕೊಡುವಂತಹ ತೀರ್ಥ ನನಗೆ ಬೇಕು. ಈ ರೀತಿಯಾಗಿ ಅದಕ್ಕೊಂದು ಅದರ ಗುಣವಂತಿಕೆಯನ್ನು ಉಲ್ಲೇಖ ಮಾಡ್ತಾ ಮಾರ್ಕಂಡೇಯರು ಹೇಳಿದಾಗ, ಅಂದರೆ ಇದು ಬಹಳ ದೊಡ್ಡದಾದ ಒಂದು ಪ್ರಮೇಯ ವಾಸ್ತವವಾಗಿ. ಆಗ ನಾರದರು ಹೇಳ್ತಾರೆ, ದೇವಋಷಿ ಪಿತೃತೀರ್ಥಾನಿ ಬ್ರಾಹ್ಮಂ ಮಧ್ಯೇತ ವೈಷ್ಣವಂ ನೃಣಾಂ ತೀರ್ಥಾನಿ ಪಂಚಾಹುಹು. 5 ತೀರ್ಥಗಳನ್ನು ನಾನು ಗುರುತಿಸ್ತೇನೆ ಅಂತ ಹೇಳ್ತಾರೆ. ದೇವತೀರ್ಥ, ಋಷಿತೀರ್ಥ, ಪಿತೃತೀರ್ಥ, ಬ್ರಹ್ಮತೀರ್ಥ, ವಿಷ್ಣು ತೀರ್ಥ ಅಂತ 5 ತೀರ್ಥಗಳು ಇವೆ ಅಂತ. ಎಲ್ಲಿವೆ ಅಂತ ಹೇಳಿದರೆ ಅವರು ಅದಕ್ಕೆ ಹೇಳಿದರು, ಪಾಣವು ಸನ್ನಿಹಿತಾನಿ ವೈ ಅಂತಾರೆ, ಕೈಯಲ್ಲಿ ಉಂಟು ಅಂತ. ಇಲ್ಲಿ ವಿಷಯ, ಅವನು ಕೇಳಿದ್ದು ದೇಹದಲ್ಲಿ ಎಲ್ಲಿದೆ ಅಂತ ಕೇಳಿದ್ದು, ಇವರು ಗುರುತಿಸಿದ್ದು ಕೈಯಲ್ಲಿ ಅಂತ. ಯಾಕೆಂದ್ರೆ ದೇಹದ ಅವಯವೇ ಕೈ ಅಲ್ವಾ, ಮನುಷ್ಯ ದೇಹ ಅಂದಾಗ ಕೈಯನ್ನು ಹೇಳುವ ಕ್ರಮ, ಆದ್ದರಿಂದ ಕೈಯಲ್ಲಿದೆ ಅಂತ. ನಾನು ಅಂದರೆ ಇಲ್ಲಿ ಇಷ್ಟೇ ವಿಷಯ ಬರುವಂಥದ್ದು, ಇಲ್ಲಿ ಇದರ ಪ್ರಮೇಯಗಳ ವಿವರಣೆಯಲ್ಲಿ ಹೆಚ್ಚು ಬರುವುದಿಲ್ಲ. ನಾನು ಇದನ್ನು ಸಂಧ್ಯಾ ಸಮೀಕ್ಷೆಯಲ್ಲಿ ಸ್ವಲ್ಪ ವಿವರಿಸಿದ್ದೇನೆ. ಅಷ್ಟೇ ಅಲ್ಲದೆ ಈ ಬಾರಿ ಸಂಧ್ಯಾ ಸಮೀಕ್ಷಾ ಅಂತ ಏನೊಂದು PPT ಕೊಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ವಿವರಿಸಿದ್ದೇನೆ. ಅದರ ಚಿತ್ರ ಸಮೇತವಾದ ಚಿಂತನೆಯನ್ನು ಪರ್ವ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಸ್ವಲ್ಪ. ಹೀಗಾಗಿ ಸುಮಾರು ಕಡೆಯಲ್ಲಿ ಇದರ ಗಮನಿಕೆ ಇದೆ. ಇಲ್ಲಿ ಮಹಾಭಾರತದ ಪ್ರಕರಣದೊಂದಿಗೆ ಅದನ್ನು ಇಲ್ಲಿ ಕೊಡ್ಲಿಕ್ಕೆ ಹೋಗಲಿಲ್ಲ, ಯಾಕೆ ಅದು ಮಹಾಭಾರತದಲ್ಲಿದೆ ಅಂತ, ಮಹಾಭಾರತ ಪ್ರವಚನಕ್ಕೆ ಸಂಬಂಧಪಟ್ಟಾಗಿ ಹೇಳುವಂಥದ್ದು ಅಂತ. ಇದು ಮಾರ್ಕಂಡೇಯರ ಪ್ರಶ್ನೆಗೆ ಉತ್ತರ ಕೊಟ್ಟ ನಾರದರ ಚಿಂತನೆ. ಕೈಯಲ್ಲಿದೆ ಅಂದಾಗ ಎಲ್ಲಿ ಯಾವುದು ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಬೇರೆ ಬೇರೆ ಪುರಾಣಗಳ ಗೆರೆಗಳನ್ನು ನಾನು ಹೇಳಿದ್ದಲ್ಲ ಅಲ್ಲಿ ಎಲ್ಲ ಕೊಟ್ಟಿದ್ದೇನೆ ಅಂತ.
ಹಾಗಾಗಿ ದೇವತೀರ್ಥ ಎನ್ನುವುದು ಕೈಯಲ್ಲಿ, ಅಂಗೈಯಲ್ಲಿ, ಕರತಲದಲ್ಲಿ, ಬೆರಳ ತುದಿಯಲ್ಲಿ ಇರುವಂಥದ್ದು. ಇದು ದೇವತೀರ್ಥ. ಬೆರಳ ತುದಿ ಎನ್ನುವುದು ದೇವತೀರ್ಥ. ಹಾಗಾಗಿ ನಾವು ತರ್ಪಣ ಕೊಡುವಾಗ, ದೇವತೆಗಳಿಗೋಸ್ಕರ ತರ್ಪಣ ಕೊಡುವಾಗ, ಅದು ನಮ್ಮ ಕೈಯಲ್ಲಿ ಹಾಕಿಕೊಂಡ ನೀರು ಅದು ಬೆರಳ ತುದಿಯಲ್ಲಿ ಇಳಿಬೇಕು. ಬೆರಳ ತುದಿಯಲ್ಲಿದ್ದರೆ ಅದು ದೇವತೆಗಳಿಗೆ ಅಂತ ಅರ್ಥ. ವಾಸ್ತವವಾಗಿ ಇಂದ್ರಂ ತರ್ಪಯಾಮಿ ಅಂದರೆ ಆ ತರ್ಪಣ ಹೋಗಿ ಸೇರುವಂಥದ್ದು ಬೆರಳ ತುದಿಯಿಂದ ಹೋದಾಗ ಮಾತ್ರವೇ ಅದು ಇಂದ್ರನಿಗೆ ಸಂಬಂಧ ಪಡ್ತದೆ. ಮತ್ತೆ ಉಳಿದ ಕಡೆಯನ್ನು ನಾವು ಗಮನಿಸುವಾಗ ಎರಡನೇದು ಹೇಳಿದವರು ದೇವ ಋಷಿ ಪಿತೃತೀರ್ಥನೇ ಋಷಿತೀರ್ಥ. ಋಷಿತೀರ್ಥಗಳು ಕಿರುಬೆರಳ ಸಂಧಿಯಲ್ಲಿ ಅಂದರೆ ಬದಿಯಲ್ಲಿ ಇದು ಪಿತೃತೀರ್ಥ. ಕಿರುಬೆರಳ ಈಚೆ ಬದಿಯಲ್ಲಿ, ಅಂಗೈಯಲ್ಲಿ, ಕಿರುಬೆರಳ ಪಕ್ಕದಲ್ಲಿ, ಪಾರ್ಶ್ವದಲ್ಲಿ ಪಿತೃತೀರ್ಥ ಇರುವುದು. ಆದ್ದರಿಂದ ಪಿತೃಗಳಿಗೆ ನೀವು ಋಷಿತೀರ್ಥ ಇರುವುದು. ದೇವ ಋಷಿ ಪಿತೃತೀರ್ಥ ಋಷಿತೀರ್ಥ ಇರುವುದು. ಅಂದರೆ ಋಷಿಗಳಿಗೆ ನೀವು ತೀರ್ಥ ಕೊಡುವಾಗ ಕೈಯಲ್ಲಿ ನೀರು ಹಾಕ್ಕೊಂಡ್ರೆ, ತೀರ್ಥ ಅಂದರೆ ಜಲ, ತರ್ಪಣ ಕೊಡುವಾಗ ನೀರು ಹಾಕಿಕೊಂಡ್ರೆ ಬೆರಳುಗಳನ್ನು ಮುಚ್ಚಬೇಕು. ಪೂರ ಮುಚ್ಚುವುದಲ್ಲ, ನೀರು ಹಿಡಿಲಿಕ್ಕೆ ಉಂಟಲ್ಲ. ಬೆರಳುಗಳನ್ನು ಮುಚ್ಚಿಕೊಂಡ್ರೆ ಒಳಗೆ ಬಗ್ಗಿಸಿಕೊಂಡ್ರೆ, ಮಡಿಸಿಕೊಂಡ್ರೆ ಹಿಂದಕ್ಕೆ ಬಗ್ಗಿಸಲಿಕ್ಕೆ ಬರುವುದಿಲ್ಲಲ್ಲ ಬೆರಳನ್ನು. ಅದನ್ನು ಬಗ್ಗಿಸುವುದು ಅಂದ ತಕ್ಷಣ ಮುಂದಕ್ಕೆ, ಇನ್ನು ಹಿಂದಕ್ಕೋ ಮುಂದಕ್ಕೋ ಬಗ್ಗಿಸುವುದು ಕೇಳಬೇಡಿ. ಹಿಂದಕ್ಕೆ ಬಗ್ಗಿಸಲಿಕ್ಕೆ ಆಗುವುದಿಲ್ಲ. ಮುಂದಕ್ಕೆ ಬಗ್ಗಿಸಿಕೊಂಡಾಗ ಆ ನೀರು ಏನಾಗ್ತದೆ, ಈಗ ಬೆರಳ ತುದಿಯಿಂದ ಬೀಳುವುದಿಲ್ಲ, ಮತ್ತು ಕೈಯಲ್ಲಿ ಬಿದ್ದದ್ದು ಬದಿಯಲ್ಲಿ ಬೀಳ್ತದೆ. ಸ್ವಲ್ಪ ಕೈಯನ್ನು ಸ್ಲ್ಯಾಂಟ್ ಮಾಡಿದರೆ ಕಿರು ಬೆರಳ ಪಕ್ಕದಲ್ಲಿ ಅದು ಇಳಿದು ಹೋಗ್ತದೆ. ಇದು ಋಷಿಗಳಿಗೆ. ಜಾದೂಕರ್ಣ್ಯಂ ತರ್ಪಯಾಮಿ ತರ್ಪಯಾಮಿ, ಪಾರಾಶರಂ ತರ್ಪಯಾಮಿ ತರ್ಪಯಾಮಿ ಅಂತೇಳಿ ಋಷಿಗಳಿಗೆ ಒಂದೊಮ್ಮೆ ತರ್ಪಣ ಕೊಡುವುದಾಗಿದ್ದರೆ ಅದು ಕಿರುಬೆರಳ ಬದಿಯಿಂದ ಇಳಿಬೇಕು. ಈಗ ಮೂರನೇದ್ದು ಪಿತೃತೀರ್ಥ. ಪಿತೃತೀರ್ಥ ಅಂದರೆ ಪಿತೃಗಳಿಗೆ ಒಂದೊಮ್ಮೆ ನೀವು ಜಲವನ್ನು ಕೊಡೋದಾದರೆ ಎಲ್ಲಿ ಉಂಟು ಕೇಳಿದರೆ, ಬೆರಳ ತುದಿಯಲ್ಲಿ ದೇವತೆಗಳಾಯಿತು, ಕಿರುಬೆರಳ ಪಕ್ಕದಲ್ಲಿ ಋಷಿಗಳಾಯಿತು, ಇನ್ನು ಹೆಬ್ಬೆರಳ ನಡುವೆ ಆಯಿತು. ಇನ್ನೊಂದು ಭಾಗ ಇರುವಂಥದ್ದು ಹೆಬ್ಬೆರಳ ನಡುವೆ. ತೋರು ಬೆರಳು ಮತ್ತು ಹೆಬ್ಬೆರಳ ನಡುವೆ ನೀರು ಆಚೆ ಜಾರ್ತದೆ. ಆಚೆ ಜಾರುವಾಗ ಅದು ಹೆಬ್ಬೆರಳನ್ನು ದಾಟಿ ಜಾರುವುದಿಲ್ಲ, ಹೆಬ್ಬೆರಳ ನಡುವೆಯೇ ಜಾರುವುದು. ಹೆಬ್ಬೆರಳು ಮತ್ತು ತೋರು ಬೆರಳ ನಡುವೆಯೇ ಇನ್ನೊಂದು ಬದಿಗೆ, ನಮ್ಮ ಬಲ ಕೈಯಲ್ಲಿನ ಬಲಬದಿಗೆ ನಮ್ಮ ಅಂಗೈಯನ್ನು ನಾವು ಸ್ಲ್ಯಾಂಟ್ಗೊಳಿಸಿದರೆ, ವಾರೆ ಹಿಡಿದರೆ ಅದು ಹೆಬ್ಬೆರಳನ ಮಧ್ಯದ ಜಾಗದಲ್ಲಿ, ಇದು ಮಧ್ಯದ ಜಾಗ, ಹೆಬ್ಬೆರಳ ತುದಿಯಲ್ಲ, ಹೆಬ್ಬೆರಳ ಬದಿ, ತೋರು ಬೆರಳ ಬದಿ ಕೆಳಗೆ, ಅಲ್ಲಿ ಪಿತೃಗಳಿಗೆ ಪಿತರಂ ತರ್ಪಯಾಮಿ 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 ಅಂತ ಹೇಳಿಕೊಂಡು ಪಿತೃವರ್ಗಗಳಿಗೆಲ್ಲ ಕೊಡುವಾಗ ಆ ಬದಿಯಿಂದ ಇಳಿಬೇಕು. ಇದು ಮೂರು ತೀರ್ಥಗಳನ್ನು ನಾವು ನೋಡಿದ್ವಿ. ಇದನ್ನು ಮೂರಕ್ಕೆ ಪ್ರಾಶಸ್ತ್ಯವನ್ನು ಮೊದಲು ಕೊಟ್ಟರು, ದೇವಋಷಿ ಪಿತೃತೀರ್ಥಾನಿ ಅಂತ. ಇದು ಮೂರು ಋಣ ಪರಿಹಾರದಲ್ಲಿ ಪ್ರಧಾನವಾದ ಅಂಶವನ್ನು ಪಡಿತದೆ ಅಂತ. ದೇವತೆಗಳು ನಮ್ಮ ದೇಹದಲ್ಲಿ ಇರಲಾಗಿ ಬೇಕಾದಷ್ಟು ಇಂದ್ರಿಯಗಳಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಾರೆ. ದೇವರದ್ದು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ದೇವತೆಗಳನ್ನು ಸಂತೋಷಪಡಿಸಬೇಕು ಎನ್ನುವುದು ಮುಖ್ಯ ವಿಷಯ. ಹಾಗೆ ಋಷಿಗಳು ನಮಗೆ ಬೇಕಾದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಟ್ಟದರಿಂದ, ವೇದಾಂತಗಳನ್ನು ಉಳಿಸಿಕೊಂಡು ನಮ್ಮೆಡೆಗೆ ಅದನ್ನು ಪಾಠದ ಪ್ರವಚನಗಳಲ್ಲಿ ನೆಲೆಗೊಳಿಸಿದ್ದರಿಂದ ನಮ್ಮ ಋಷಿಗಳು ನಮಗೆ ಯಾವತ್ತೂ ಸಹ ಬೇಕೇ ಬೇಕು. ದೇಹಗಳು ಕ್ಷಮತೆಯಾಗಿದ್ದರೂ ಅಂಥ ಅರಿವಿನ ಜೊತೆಯಲ್ಲಿ ನಾವು ದುಡಿತ ಮಾಡಲಿಕ್ಕೆ ಋಷಿಗಳು ನಾವು ಋಣಿಗಳಾಗ್ತೇವೆ. ಇತ್ತ ಬದಿಯಲ್ಲಿ ನಮಗೆ ದೇಹ ಬೇಕಲ್ಲ, ಹಾಗಾಗಿ ದೇಹ ಕೊಟ್ಟವರು ತಂದೆ ತಾಯಂದಿರಾದ್ದರಿಂದ ಅವರ ಸೇವೆ ಅನ್ನೋ ನೆಲೆಯಲ್ಲಿ ಪಿತೃತೀರ್ಥಕ್ಕೆ ಅವಕಾಶವನ್ನು ಇಲ್ಲಿ ಉಂಟು. ಅದನ್ನ ಪಿತೃಋಣ, ದೇವಋಣ, ಋಷಿಋಣ ಅಂತ ಇದು ಮೂರು ಪ್ರಕಾರದಲ್ಲಿ ದೇಹ ಬಂದಿದೆ. ದೇಹವನ್ನು ನೋಡಿಕೊಳ್ಳುವವರು ಬಂದಿದ್ದಾರೆ. ಅದರಿಂದ ಸಾಧನೆಗಳು, ಓದು ನಡೀತದೆ ಅಂತ. ದೇಹದಿಂದ ಸಾಧನೆ ಆಗುವುದು ಯಾವುದೊಂದು ಓದು ಮಾತ್ರ. ಓದ ಲೋಸುಗೆ ಅವನು ತಿನ್ನುವುದು, ಬದುಕುವುದು, ಇಲ್ಲಾಂದರೆ ಆಗುವುದಿಲ್ಲ ಅಂತ. ನಿತ್ಯ ಉಪವಾಸ ಮಾಡಿಕೊಂಡ್ರೆ ಕಲೀಲಿಕ್ಕೆ ಬರುವುದಿಲ್ಲ, ತಲೆ ಹತ್ತುವುದಿಲ್ಲ ಅಂತ. ಅದರಿಂದ ತಿನ್ನಬೇಕಾಗಿ ಕೇಳಿದರೆ ಕಲೀಲಿಕ್ಕೋಸ್ಕರ ಮಾತ್ರ ತಿನ್ನುವುದು. ಕಲಿಯುವುದಿಲ್ಲ ಅಂತ ಆದರೆ ತಿನ್ನಬೇಕಾಗಿಲ್ಲ, ಯಾಕೆ ಪ್ರಯೋಜನ ಇಲ್ಲ, ಹೊಸತೇನಿಲ್ಲ. ಖಾಲಿ ಬದುಕುವುದೇ ದೊಡ್ಡ ಸಂಗತಿ ಆದರೆ ಅದು ಪ್ರಾಣಿಗಳು ಬದುಕುವುದಿಲ್ವಾ? ತರವಕ್ಕಿನ್ನ ಜೀವಂತಿ ಬಸ್ರಾಹಕ್ಕಿನ್ನ ಶ್ವಸಂತ್ಯುತ ಅಂತಾರೆ. ನ ಖಾದಂತಿ ನ ಮೇಹಂತಿ ಕಿಂಗ್ರಾಮ ಪಶುವೋಪರೆ. ನಾಯಿಯ ಕತೆ ನೋಡು, ಎಂಥದ್ದು, ತಿಂತದೆ, ತಿರುಗ್ತದೆ, ಪ್ರಯೋಜನ ಏನಿರ್ತದೆ? ಅದರ ಪ್ರಯೋಜನ ಏನಾಗಲಿ? ಮರಗಳು ನೀರು ಕುಡಿತಾವೆ, ಬೆಳಿತಾವೆ, ಪ್ರಯೋಜನ ಏನಾಗ್ತದೆ? ಆದ್ದರಿಂದ ಕಲಿಯುವುದೇ ಪ್ರಧಾನವಾಗಿರ್ತದೆ ಮನುಷ್ಯ ಅಂದರೆ. ಮರಗಳಾಗೆ ಆಗಿದ್ರೆ ಸುಮ್ಮನೆ ನಿಂತರಾಯ್ತು ಒಂದೇ ಕಡೆಗೆ. ಪ್ರಾಣಿಗಳಾದರೆ ತಿರುಗ್ತಾ ಇದ್ರೆ ಆಯಿತು. ಇದು ಹಾಗಲ್ಲಲ್ಲ. ಪ್ರಾಣಿಗಳಿಗೆ ಓದಲಿಕ್ಕೆ ಬರುವುದಿಲ್ಲ, ಕಲೀಲಿಕ್ಕೆ ಆಗುವುದಿಲ್ಲ, ಮರಮಟ್ಟುಗಳಿಗೆ ಶಾಲೆ ಇಲ್ಲ, ಅವುಗಳಿಗೆ ಪಾಠ ಮಾಡುವುದಿಲ್ಲ, ಅರ್ಥ ಆಗುವುದಿಲ್ಲ. ಅದನ್ನು ಕಲಿಬೇಕಾದ ಯಾರು? ಮನುಷ್ಯ ಮಾತ್ರ. ಅದರಿಂದ ಋಷಿಋಣಕ್ಕೆ ದೊಡ್ಡ ವ್ಯಕ್ತಿ ಅದು ಮನುಷ್ಯ. ಅದನ್ನ ದೇಹ ಬಂದಿದೆ, ದೇಹದಲ್ಲಿ ನೋಡಿಕೊಳ್ಳುವರು ನಿಂತಿದ್ದಾರೆ ಅಂದರೆ ಅದರಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು.
ಇನ್ನು ಮತ್ತೊಂದು ಬ್ರಹ್ಮ ತೀರ್ಥ. ಅದು ಎಲ್ಲಿ ಉಂಟು ಕೇಳಿದರೆ ಅಂಗೈಯ ಬುಡದಲ್ಲಿ ಉಂಟು. ಈಗ ಬೆರಳ ತುದಿ ಹೇಳಿದ್ದು ನಾವು, ಅದರ ಅಪೋಸಿಟ್ ಪಾರ್ಟ್. ಈಗ ನಾವು ನೋಡಿ ಆಯಿತು, ಬಲಕೈಯಲ್ಲಿನ ಅತ್ತ ಇತ್ತ ನೋಡಿದ್ದೇವೆ, ಮೂರನೇ ಬದಿ ತುತ್ತ ತುದಿ ನೋಡಿದ್ದೇವೆ. ಈಗ ಬುಡಕ್ಕೆ ಕೈ ಹಾಕಬೇಕು, ಕೈ ಹಿಡಿಯುವಲ್ಲಿ ರಿಸ್ಟ್ ಭಾಗದಲ್ಲಿ. ಹಾಗಾಗಿ ಅಲ್ಲಿ ಇರುವಂಥದ್ದು ಬ್ರಹ್ಮತೀರ್ಥ. ಹಾಗಾಗಿ ಕೈಯಲ್ಲಿ ಅಂಗೈಯಲ್ಲಿ ಹಾಕಿದ ನೀರು ಕೆಳಗೆ ಇಳಿದರೆ ಅದು ಬ್ರಹ್ಮತೀರ್ಥ ಆಯಿತು. ಇಷ್ಟು 4 ತೀರ್ಥವನ್ನು ಹೇಳ್ತಾ ಬ್ರಾಹ್ಮಂ, ಆ ನಂತರ ಮಧ್ಯೇತ ವೈಷ್ಣವಂ ಅಂತ ಸ್ಪಷ್ಟಪಡಿಸ್ತಾರೆ. ನಡುವೆ ಇನ್ನೆಲ್ಲಿ ಕೇಳಿದರೆ ನಡುವೆ ವಿಷ್ಣು ತೀರ್ಥ. ಹಾಗಾಗಿ ಕೈಯಲ್ಲಿ ನೀರು ಹಾಕಿಕೊಂಡು ಅಲ್ಲಿಯೇ ನೀರನ್ನು ಕುಡಿಲಿಕ್ಕೆ, ಪ್ರಾಶನ ಮಾಡಲಿಕ್ಕೆ. ಹೀಗಾಗಿ ಇದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ. ಆದ್ಯಂತೀರ್ಥಂತು ತೀರ್ಥಾನ ವೈಷ್ಣವೋ ಭಾಗವುಚ್ಯತೆ. ಇದನ್ನು ನೀನು ಕೇಳಿದ ಶ್ರೇಷ್ಠವಾದ ತೀರ್ಥ ಯಾವುದು ಕೇಳಿದರೆ ವಿಷ್ಣು ತೀರ್ಥ ಶ್ರೇಷ್ಠ. ವೈಷ್ಣವ ಭಾಗದಲ್ಲಿ ಪಡೆದದ್ದು ವಿಶೇಷವಾದದ್ದು. ಇದರನ್ನೆಲ್ಲ ಅವರಿಗೆ ಮುಲಾಜಿಲ್ಲ ಹೇಳಲಿಕ್ಕೆ. ಯಾವುದೇ ಪ್ರಕಾರದಲ್ಲಿ ಇದಕ್ಕೆ ಸಂಕೋಚ ಎಲ್ಲ ಬರುವುದಿಲ್ಲ. ಯಾಕೆಂದರೆ ಯತ್ರೋಪಸ್ಪೃಶ್ಯ ವರ್ಣಾನಾಂ ಚತುರ್ಣಾಂ ವರ್ಧತೆ ಕುಲಂ. ಇಲ್ಲಿ ನೀರು ಹಾಕಿಕೊಂಡು ಕುಡಿದವನು ಯಾವ ಜಾತಿಯವನೇ ಆಗಿರಲಿ, ಅವನು ತನ್ನ ಮನೆ ಮಂದಿಯನ್ನು, ತಮ್ಮ ವಂಶವನ್ನೆಲ್ಲ ಉದ್ಧಾರ ಮಾಡ್ತಾನೆ, ಬೆಳೆಸ್ತಾನೆ. ಅದನ್ನ ಬೆರಳ ತುದಿಯಿಂದ ನೀರು ಕುಡಿಬಾರದು, ಬೆರಳ ಬದಿಯಿಂದ ನೀರು ನೆಕ್ಕಬಾರದು, ಬೆರಳ ಬುಡದಿಂದ ನೀರನ್ನು ಎಳೆಯುವುದಲ್ಲ. ವಾಸ್ತವವಾಗಿ ಅದು ಕೈಯ ಬುಡದಿಂದ ನಡುವೆ ಹಾಕಿಕೊಂಡು ನೀರನ್ನು ಚಪ್ಪರಿಸುವಂಥದ್ದು, ಪಡೆಯುವಂಥದ್ದು, ಆಪೋಷಣ ಮಾಡುವಂಥದ್ದು ಅನ್ನೋ ಬಹಳ ಸುಂದರವಾದಂತಹ ವಿಷ್ಣು ತೀರ್ಥ. ಎಲ್ಲರೂ ಊಟ ಮಾಡುವಾಗ ಕೈ ನಡುವೆ ನೀರು ಹಾಕುವಂಥದ್ದು ಅದು ವಿಷ್ಣು ತೀರ್ಥ. ಬೇರೆ ಯಾವುದೇ ಆಗುವುದಿಲ್ಲ. ಅಂದರೆ ಇದಕ್ಕೆ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಅದು ಇನ್ನೊಮ್ಮೆ ಚಿಂತನೆಗೆ ಅಲ್ಲಿ ಕೊಟ್ಟಿದ್ದೇನೆ ಅದನ್ನೆಲ್ಲ. ಇದು ವಿಶೇಷವಾದಂತಹ ಕ್ರಮ ಅಂತ ಹೇಳಿ ನಾರದರು, ಯಾಕೆಂದರೆ ಅವರು ತಿಳ್ಕೊಂಡವರು ಅಂತ ಗೊತ್ತು ನಮಗೆ, ಅದನ್ನು ತಿಳಿದವರು ಅಂತ ಹೇಳಿಕೊಂಡಿದ್ದಾರೆ. ಮಾರ್ಕಂಡೇಯರು ಕೇಳುತ್ತಾರೆ, ಹಿಂದಿನಂತೆ ಮುಂದುವರಿತದೆ. ನಡುವೆ ತೀರ್ಥ ಬಂದದ್ದಕ್ಕೋಸ್ಕರ ತೀರ್ಥದ ಚಿಂತನೆ. ಈಗ ಮನುಷ್ಯರು ಸ್ವೇಚ್ಛಾಚಾರಿಗಳಾಗ್ತಾರೆ, ಬಯಕೆಗಳ ಬೆನ್ನ ಹಿಂದೆ ಹೋಗ್ತಾರೆ, ಕಾಮಕ್ಕೆ ವಾಲ್ತಾರೆ. ಇಂಥ ಮನುಷ್ಯರಿಗೆ ಯಾವ ಹೆಣ್ಣುಗಳ ಜೊತೆಯಲ್ಲಿ ಅವರು ತಮ್ಮನ್ನು ಒಪ್ಪಿಸಿಕೊಂಡಲ್ಲಿ, ಸೇರಿಬಿಟ್ಟಲ್ಲಿ ಅವರಿಗೆ ತಪ್ಪು ಅನಿಸುವುದಿಲ್ಲ. ಅಂದರೆ ಎಂಥ ಹೆಂಗಸರಾಗಬಹುದು. ನರಾಣಾಂಕ ಅಮವೃತ್ತಾನ ನಾರ್ಯ ನಿರವಗ್ರಹ. ಯಾವ ಹೆಣ್ಣಿನಿಂದಾಗಿ ಅವರಿಗೆ ದೋಷ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ, ಪ್ರಾಯಶ್ಚಿತ್ತಗಳು ಇಲ್ಲ ಅಂತ ಹೇಳಲಿಕ್ಕೆ ಬರ್ತದೆ. ಯಾವ ಹೆಣ್ಣು ಮಕ್ಕಳು ಎಂಥವನನ್ನವರು ಇದು ಕೆಡಿಸುವುದು ಅಂತಲ್ಲ, ಅದಕ್ಕೆ ರೆಡಿಯಾಗಿರುವವರು ಎನ್ನುವ ನೆಲೆಯಲ್ಲಿ ಹೇಳಿಕೊಂಡಾಗಿ. ಅದರಂತೆ ಯಾಸಾಂ ಅಭಿಗ್ರಹೋ ನಾಸ್ತಿ. ಯಾವ ಹುಡುಗಿಯರಿಗೆ, ಹೆಂಗಸರಿಗೆ ವಿರೋಧ ಇಲ್ಲ, ತಡೆ ಇಲ್ಲ. ಗಂಡಸರಿಗೂ ತಡೆ ಇರಬಾರದು, ಹೆಂಗಸರಿಗೂ ತಡೆ ಆಗಬಾರದು. ಅಂಥವರು ಯಾರು ಅಂತ ಪ್ರಶ್ನೆಗೆ ಹೇಳ್ತಾನೆ. ಬಹಳಷ್ಟು ಮಂದಿಯನ್ನು ಇದ್ದಾಗೆ. ಅದಕ್ಕೆ ನಾರದರು ಹೇಳ್ತಾರೆ, ನಮಗೆ ಗೊತ್ತಿರುವುದು ವೇಶ್ಯೆ ಒಂದು ಮಾತ್ರ. ವೇಶ್ಯೆ ಅವಳ ಜೊತೆಯಲ್ಲಿ ಸೇರಿಕೊಂಡವನೇ ಅವಳು, ಅದೇ ವೃತ್ತಿ ಅವಳು ಅಂತ. ಹಾಗಾಗಿ ಅವಳಿಗೂ ಸಹ ಹಾಗೆ, ಅವಳು ಅದು ವೃತ್ತಿಯಿಂದ ಇದ್ದದ್ರಿಂದ ಅವಳಿಗೆ ಯಾವುದೇ ಪ್ರಕಾರವಾದ ದೋಷಗಳು ಬರುವುದಿಲ್ಲ, ಇವನಿಗಿಲ್ಲ ಅಂತ. ಈ ನೆಲೆಯಲ್ಲಿ ಪಾಶುಹು, ವೈಶ್ಯ, ಅದರೊಟ್ಟಿಗೆ ಇನ್ನೊಬ್ಬಳನ್ನು ಉಲ್ಲೇಖ ಮಾಡ್ತಾನೆ ಅವನು, ಗೋಪಿ ಅಂತ ಹೇಳಿಕೊಂಡು. ಪಾಶುಹು, ವೈಶ್ಯ, ಗೌರಿ, ಗೋಪಿ, ಆನಂತರ ತಾಂತವಿ, ವಾಸ್ತವವಾಗಿ ತಾಂತುಕಿ, ತುನ್ನವಾಯಿನಿ, ಮತ್ತು ನೋಡಿದರೆ ನಾರಿ, ಕಿರಾತಿ, ಶಬರಿ, ನರ್ತಕಿ, ಬೇಟೆಗಾರರವಳು, ಬೇಡದವಳು, ಮತ್ತು ಕುಣಿತದವಳು, ನರ್ತಕಿ. ಅಂದರೆ ನರ್ತಕಿ ಆಗುವುದಿಲ್ಲ ಹೇಳಲಿಕ್ಕೆ ಕಾರಣ ಅದೊಂದು ವೃತ್ತಿಪರವಾದದ್ದು. ಕುಣಿತ ಎನ್ನುವುದು, ನರ್ತನ ಎನ್ನುವುದು, ನರ್ತಕಿ ಎನ್ನುವುದು ಎಲ್ಲರಿಗೂ ಸಂಬಂಧಪಟ್ಟವಳು ಎನ್ನುವ ಹಾಗೆ.
ಯಾರು ಉಪಯೋಗಿಸಬಹುದು, ಯಾರು ಉಪಭೋಗಿಸಬಹುದು ಅಂತ. ಅಂದ್ರೆ ಆದ್ದರಿಂದಲೇ ಬೈದದ್ದವ ನಚಿಕೇತ ಆಗಲಿ, ಹಿಂದೆ ಹೋದವ ಅದನ್ನು ನೋಡುತ್ತಾ ನಿಂತದು ಸರಿ ಇಲ್ಲ ಅಂತ ಹೇಳಿದವನಾಗಲಿ, ವದಾನ್ಯನ ಹತ್ತಿರಕ್ಕೆ ಸೇರಿಕೊಂಡವ. ಹಾಗೆ ಇವೆಲ್ಲ ಬಹಳ ಚಂದವಾದಂತಹ ಕೆಲವು ಗೆರೆಗಳು. ಇವರ ಜೊತೆಯಲ್ಲಿ ಹೋದರೆ ಅವಳು ತಪ್ಪಾಗುವುದಿಲ್ಲ, ಇವನು ತಪ್ಪನಿಸುವುದಿಲ್ಲ. ಅನವಗ್ರಹ. ಈ ಹುಡುಗಿಯರೆಲ್ಲ ವಿರೋಧಿಗಳು ಅಲ್ಲ. ಅವರು ಒಪ್ಪಿಗೆ ಇದ್ದರೆ ಇವನು ಅವರು ಅದು ಕಾಲ್ಗರ್ಸ್ ಹೇಳಿಕೊಂಡಾಗ ಆ ಶಬ್ದವನ್ನು ಪ್ರಯೋಗ ಮಾಡಿದಾಗ. ಇಲ್ಲಿ ಅದಕ್ಕೆಲ್ಲ ಶಬ್ದಗಳನ್ನು ಬೇರೆ ಕೊಡ್ತಾರೆ. ಅಂದರೆ ಕ್ರೀತ ಅಂತಾರೆ, ದುಡ್ಡು ಕೊಟ್ಟು ಪಡೆದವಳು ಅಂತ. ಅದು ದಿನಕ್ಕೋ ಗಂಟೆಗೋ ಯಾವುದೇ ಪ್ರಕಾರ ಇರ್ಬೋದು. ಹಾಗಾಗಿ ಇವರನ್ನೆಲ್ಲ ಸಾಮಾಜಿಕವಾಗಿ ಒಪ್ಪಿಕೊಂಡ ಮೌಲ್ಯಗಳಿರುವಂತೆ ಇದನ್ನು ನಾರದರು ಹೇಳಿಬಿಡ್ತಾರೆ, ಈಗ ಪರವಾಗಿಲ್ಲ ಅಂತ. ಆಗ ಮಾರ್ಕಂಡೇಯರು ಪ್ರಶ್ನೆ ಕೇಳ್ತಾರಲ್ಲ, ಇಲ್ಲಿ ಹುಟ್ಟಿದ್ರೆ ಎಂತ ಮಾಡುದು, ಮಕ್ಕಳಾದರೆ ಏತಾಸು ಜಾತಾಹ ನಾರೀಷು ಸರ್ವವರ್ಣೇಶು ಏಸುತ್ತ. ಅದರಲ್ಲಿಯೂ ಗಮ್ಮತ್ತು ಕೇಳಿದರೆ ಯಾವ ಜಾತಿಯವರು ಅಂತಲೇ ಇಲ್ಲ, ಎಲ್ಲ ಪ್ರಕಾರದವರು, ಬುದ್ಧಿವಂತರು ಜ್ಞಾನಿ ವರ್ಗದವರು ಪ್ರವೇಶ ಮಾಡ್ತಾರೆ ಇಲ್ಲಿ ಈ ಕೆಂಪು ಬೀದಿಯಲ್ಲಿ. ಆಡಳಿತ ಮಂಡಳಿಯವರು ಇರ್ತಾರೆ. ವ್ಯಾಪಾರಿಗಳಂತೂ ದುಡ್ಡನ್ನು ಇಡಲಿಕ್ಕೆ ಅದೇ ಪರ್ಸು ಅಂತೂ ಯೂಸ್ ಮಾಡ್ತಾರೆ. ಪರ್ಸ್ ಅಂದರೆ ಕೈ ಚೀಲ ಅಂತ ಹಾಕುವಂಥದ್ದು, ಬಾಯಿ ಇಲ್ಲದ್ದು, ಬಾಯಿಯಿಂದ ಮುಚ್ಚಳ ಇಲ್ಲದ್ದು ಅಂತ ಇಟ್ಟುಕೊಳ್ಳು. ಹಾಗೆ ಪರಿಕರ್ಮಿಗಳು ಅದು ಯಾವುದೋ ಆಗಿರ್ತದೆ. ಹೆಣ್ಮಗಳು ಸಹ ಯಾವ ಪ್ರಕಾರದಲ್ಲಿಯೂ ಬಂದಿರ್ತಾರೆ. ಅದು ಒಂದು ಆನುವಂಶೀಯತೆಯಲ್ಲಿಯೂ ಇರ್ತದೆ ಕೆಲವೊಮ್ಮೆ. ಮತ್ತು ಬೇಟೆಗಾರರವಳು, ಬೇಡದವಳು ಎಲ್ಲ ಇದ್ದಾರಲ್ಲ, ಕುಣಿತದವಳು, ಕುಣಿಯುವುದು ಅದಕ್ಕೆ. ಹಾಗಾಗಿ ನರ್ತಕಿಯರಾಗಬಾರದು ಅನ್ನುವಂತಹ ವ್ಯವಸ್ಥೆ ಬಂದದ್ದು. ಅಂದರೆ ಅದಕ್ಕೆ ಸ್ಥಾನಮಾನಗಳ ಕಲ್ಪನೆ ಆಗಿ ದೇವಲೋಕದಲ್ಲಿಯೂ ಹಾಗೆ ನರ್ತಕಿಯರಿದ್ದಾರೆ. ಅದು ರೆಂಬೆ ಆಗಲಿ ಊರ್ವಶಿ ಆಗಲಿ ಎಲ್ಲ ಇದೇ ಪ್ರಕಾರದಲ್ಲಿ ಅಂತ ರಮಿಸುವವರು ಎನ್ನೋ ಲೆಕ್ಕಾಚಾರದಲ್ಲಿ ಇರುವಂತೆ. ಹಾಗಾಗಿ ಇವರು ಹೇಳ್ತಾರೆ, ಇವುದು ಎಲ್ಲರ ಜಾತಿಯಲ್ಲಿ ಎಲ್ಲ ಜಾತಿಯವರು ಬಂದು ಹೋಗ್ತಾರೆ ಈ ಹುಡುಗಿಯರ ಹತ್ತಿರದಲ್ಲಿ. ಆದರೆ ಇವರ ಮಕ್ಕಳ ಕತೆ, ಮಕ್ಕಳೇನು ವಿಷಯ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅದಕ್ಕೆ ನಾರದರು ಹೇಳ್ತಾರೆ, ಯಯೇತಾಹ ಪರಿಗೃಹಂತಿ ತೇಷಾಮೇವ ಈತೆ ಸುತ. ಯಾರು ತಗೊಳ್ತಾರೆ ಇವರನ್ನು, ಹುಡುಗಿಯರನ್ನಾಗಲಿ ಅಥವಾ ಪರಿಗ್ರಹಿಸ್ತಾರೆ, ಈ ಹುಡುಗಿಯರನ್ನು ಯಾರು ಮುಟ್ಟಿರುತ್ತಾರೆ ಅವರದ್ದೇ ಅಲ್ವಾ, ಅದು ಸಂಶಯ ಅಂತ ಉಂಟು. ಹಿಂದೆ ಕೇಳಿ ಆಗಿತ್ತದನ್ನು. ಆಗ ಹೆಣ್ಣೆ ಹೆತ್ತವಳೆ ಅದಕ್ಕೆ ಅಥಾರಿಟಿ ಅಂತ ಆಗಿತ್ತು. ಅವಳು ಹೇಳ್ತಾಳೆ ಯಾರು ಅಂತ, ಅವಳಿಗೆ ಐಡೆಂಟಿಫಿಕೇಶನ್ ಉಂಟು, ಗಮನಿಕೆ ಉಂಟು, ಯಾರಿಂದ ಆದದ್ದು ಅಂತ ಗೊತ್ತಾಗ್ತದೆ ಅಲ್ಲ. ಹಾಗಾಗಿ ಮತ್ತೆ ಹೇಳ್ತಾನೆ, ಯಾರು ತಗೊಳ್ತಾರೆ, ಯಾರಿಗೆ ಬೇಕು ಅಂತ ಪಡೆದದ್ದು ಅವರದ್ದೇ, ಅದಕ್ಕೇನು ವಿಶೇಷ ಇಲ್ಲದೆ ಅವರು ಮಾಡಿಕೊಳ್ಳುತ್ತಾರೆ. ಅದರ ಒಂದು ಸಂಗತಿ, ಇವರೆಲ್ಲ ಎಲ್ಲರ ಹತ್ತಿರ ಹೋಗುವುದರಿಂದ ಅಂಥವರ ಹತ್ತಿರ ಹೋಗುವುದು ಡೇಂಜರ್ ಅಂತಾನೆ. ಇವತ್ತಿನ ನಾವೊಂದು ಏನು ಸೋಂಕು ಅಂತೇವೆ ಅಥವಾ ಇನ್ನಿತರವಾದಂತಹ HIV ಅಂತೇವೆ, ಇನ್ನೂ ಮುಂದುವರಿದ ಶಬ್ದಗಳನ್ನೆಲ್ಲ ಬಳಸ್ತೇವೆ. ಅದನ್ನು ಆವತ್ತೇ ನಾರದರು ಹೇಳ್ತಾ ಇದ್ದಾರೆ, ಸರ್ವತ್ರತು ಪ್ರವೃತ್ತಾಸು. ಎಲ್ಲರ ಹತ್ತಿರದಲ್ಲಿ ತಿರುಗಿ ಬರುವವರು ಯಾರಿದ್ದಾರೆ ಹೆಂಗಸರು, ಅಂಥವರ ಬಳಿ ಹೋಗುವುದು ಪುರುಷನಿಗೆ ತಪ್ಪು ಅನಿಸ್ತದೆ. ಬೀಜಂ ನಶ್ಯತಿ ದೇಹಿನಾಂ. ಅವ ತನ್ನ ಪುಂಸ್ತವನ್ನು ಕಳ್ಕೊಳ್ಳುತ್ತಾನೆ, ಅವನು ನಪುಂಸಕನಾಗುವ ಸಾಧ್ಯತೆಗಳಿರ್ತವೆ, ಅವನು ಹಾಳಾಗ್ತಾನೆ ಅನ್ನುವುದನ್ನು ಉಲ್ಲೇಖ ಮಾಡ್ತಾನೆ. ಇದರಿಂದಾಗಿ ಮಕ್ಕಳ ಕತೆ ಕಷ್ಟ ಎನ್ನುವುದು ಗೊತ್ತಾಯಿತು ಆ ಲೆಕ್ಕಾಚಾರದಲ್ಲಿ. ಮತ್ತು ಅಂಥ ಹೆಂಗಸರಲ್ಲಿ ಮೈ ಮಾರ್ತಾರೆ ಎನ್ನುವುದು ಅರ್ಥ ಆಗ್ತದೆ. ಇದನ್ನೆಲ್ಲ ಗಮನಿಸಿಕೊಂಡವ ಸಂಕ್ರಮಣ ಆಗುವಲ್ಲಿ, ಎಲ್ಲೆಡೆ ಎಲ್ಲರೂ ಬಂದು ಸೇರುವಲ್ಲಿ ಯಾವುದು ಸರಿ ಇರುವುದಿಲ್ಲ. ಹಿಂದೆ ಹೇಳಿಯಾಗಿದೆ, ಪುರುಷನ ಮೇಲೆಯೇ ದೋಷವನ್ನು ಅಧಿಕವಾಗಿ ಹೇಳಬೇಕು, ಯಾಕೆಂದರೆ ಇದು ದೇವರ ಒಂದು ವರ ಇದೆ ಅಂತ ಹೇಳಿಕೊಳ್ಳುವ ಮೂಲಕ. ಮತ್ತವರಿಗೆ ಶುದ್ಧತೆಯ ಒಂದು ವ್ಯವಸ್ಥೆ ಇದೆ, ದೈಹಿಕವಾಗಿ ಕಾಲಿಕವಾಗಿ. ಮನುಷ್ಯನಿಗೆ ಗಂಡಸಿಗೆ ಅಂತಹ ಕ್ರಮ ಇಲ್ಲದೆ ಹೋದದ್ರಿಂದ, ಜವಾಬ್ದಾರಿ ಇದೆ, ಆದ್ದರಿಂದ ಅವನು ಸೋಲ್ತಾನೆ.
ಅವನು ದೋಷಗ್ರಸ್ತನಾಗ್ತಾನೆ. ಮಾರ್ಕಂಡೇಯರು ಕೇಳುತ್ತಾನೆ. ಇದು ಸ್ವಲ್ಪ ಗಂಭೀರವಾದ ಚಿಂತನೆಯಲ್ಲಿ ಕೇಳುತ್ತಾರೆ. ಅಂದರೆ ಇಲ್ಲಿ ತುಂಬ ನೋಡಬೇಕಾದ್ದಿದೆ. ಒಂದು, ಕ್ಷೇತ್ರದ ಶುದ್ಧತೆ ಸ್ತ್ರೀಯರಲ್ಲಿ, ಮತ್ತೊಂದು ಬೀಜದ ಗಮನಿಕೆ ಪುರುಷರಲ್ಲಿ, ಇಲ್ಲಿ ಮತ್ತೆ ಸಂಸ್ಕಾರದ ವ್ಯವಸ್ಥೆ, ಅದಕ್ಕನುಗುಣವಾದ ವ್ಯವಸ್ಥೆಯಲ್ಲಿ. ಈಗ ಕೃಷ್ಣ ಅವನು ವಸುದೇವನಲ್ಲಿ ದೇವಕಿಯಲ್ಲಿ ಬಂದಿದ್ದಾನೆ. ಆದರೆ ಬೆಳೆಸಿದವರು ವೈಶ್ಯರು, ನಂದಗೋಪ ಯಶೋದೆ. ಅಲ್ಲಿ 11 ವರ್ಷ ಇದ್ದ. ಅಲ್ಲಿಂದ ಬಂದವ ಕಂಸನನ್ನು ಸಂಹರಿಸಿದವ ಮಥುರೆಯಲ್ಲಿ ಅವನು ತನ್ನ ಗೋಪವೇಷವನ್ನು ಕಳಚಿದ, ಕ್ಷತ್ರವೇಷವನ್ನು ಹಾಕಿದ ಅಂತ ಮಾತುಂಟು. ಕ್ಷತ್ರವೇಷ ಹಾಕಿದ್ದಷ್ಟೇ ಅಲ್ಲದೆ ಕ್ಷತ್ರ ಸಂಸ್ಕಾರಕ್ಕಾಗಿ ಮತ್ತೆವ ಉಪನಯನಕ್ಕೆ ಹೊರಟ. ಅಲ್ಲಿ ಯಶೋದೆಯಲ್ಲಿ ಅವನಿಗೆ ಸಂಸ್ಕಾರ ಆಗುವಾಗಲೂ ಕ್ಷತ್ರಿಯರೇ ಉಚಿತವಾದ ಸಂಸ್ಕಾರವನ್ನೇ ಗರ್ಗಾದಿಗಳು ಮಾಡಿತ್ತು. ಮನೆ ಮಾತ್ರ ಅವರದ್ದು, ಅಂದರೆ ವೆನ್ಯೂ ಅವರದ್ದು, ನಂದಗೋಕುಲ ವೆನ್ಯೂ. ಅದು ಕೆಲವೊಮ್ಮೆ ಹಟ್ಟಿಯಲ್ಲೆಲ್ಲ ಮಾಡಿದ. ಹಟ್ಟಿ ಅಂದರೆ ದೊಡ್ಡದು, ಊರಿನಲ್ಲಿಗೆ ಹಟ್ಟಿಯೇ ಅವರದ್ದು ಆ ಲೆಕ್ಕಾಚಾರ ನೋಡಿದರೆ. ಅದನ್ನು ಸಂಸ್ಕಾರವು ಇಲ್ಲಿ ಪಾತ್ರವನ್ನು ವಹಿಸ್ತದೆ. ಅಧ್ಯಯನವೂ ಮುಖ್ಯವಾಗಿರುತ್ತದೆ, ಗಮನದಲ್ಲಿ ಇಡಬೇಕಾದ್ದು. ಓದಿಕೊಳ್ಳುವುದು ಎನ್ನುವುದು ಸಹಜ, ಎಲ್ಲರಿಗೂ ಓದಲಿಕ್ಕೆ ಉಂಟು. ಇವನ್ನೆಲ್ಲ ಪಾಯಿಂಟ್ ಔಟ್ ಮಾಡಿಕೊಂಡು, ಸಂಗತಿಗಳನ್ನೆಲ್ಲ ಹರವಿಕೊಂಡು ಈ ಪ್ರಶ್ನೆ ಮತ್ತು ಚಿಂತನೆಗಳು ಮುಂದುವರಿತದೆ. ಸರ್ವಸ್ತ್ರೀಷು ಪ್ರವೃತ್ತಾಶ್ಚ ಸಾಧುವೇದ ವಿವರ್ಜಿತಾ ಮಾನವಾ ಕಾಂಡಪೃಷ್ಟಾಶ್ಚ ವೇದಮಂತ್ರ ಬಹಿಷ್ಕೃತಾ ನಿಯುಕ್ತಾ ಹವ್ಯಕವ್ಯೇಷು ತೇಷಾಂ ದತ್ತಂ ಕಥಂ ಭವೇತ್. ನಾವೀಗ ದೇವತೆಗಳ ಸಮಾರಾಧನೆ ಮಾಡುತ್ತೇವೆ, ಅಗ್ನಿಮುಖದಲ್ಲಿ ಆರಾಧನೆಯನ್ನು ನಡೆಸ್ತೇವೆ, ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೇವೆ, ಪಿಂಡ ಪ್ರದಾನಾದಿಗಳನ್ನು ನಡೆಸ್ತೇವೆ, ಪೈತೃಕವಾದ ಕರ್ಮಗಳನ್ನು ಮಾಡ್ತೇವೆ. ಇಲ್ಲೆಲ್ಲ ಕರಿತೇವೆ ಜನರನ್ನು, ನಮಗೆ ಬೇಕಾದವರನ್ನು, ಆಯಾ ಸ್ಥಾನಮಾನಕ್ಕೆ ಅಲಂಕಾರಕ್ಕಾಗಿ ಅವರಿಗೆ ಬೇಕಾದ್ದನ್ನು ಹೇಳಿದಾಗೆ ಶಾಸ್ತ್ರೀಯವಾಗಿ ದಾನ ದಕ್ಷಿಣೆ ಎಲ್ಲ ಕೊಟ್ಟು ಕೈ ಮುಗಿದು ಅವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆಲ್ಲ ಇರ್ತದೆ, ಸದ್ಗತಿಗಾಗಿ ಅಭಿವೃದ್ಧಿಗಾಗಿ ಅಲ್ಲ. ಈಗ ನಮಗೆ ಬಂದಿದ್ದಾರಲ್ಲ, ಸಿಕ್ಕಿದ್ದಾರಲ್ಲ, ದಾನ ದಕ್ಷಿಣೆಯನ್ನು ಪಡೀಲಿಕ್ಕೆ ನಿಂತಿದ್ದಾರಲ್ಲ, ಅವರೆಲ್ಲ ವೇದವನ್ನೆಲ್ಲ ಬಿಟ್ಟಿದ್ದಾರೆ. ಅವರು ಚೆನ್ನಾಗಿ ವೇದವನ್ನು ಓದುವುದಿಲ್ಲ, ವೇದ ಓದಿದವರಲ್ಲ, ಮತ್ತೆ ವೇದದ ಸಂಸ್ಕಾರಗಳು ಅವರಲ್ಲಿ ಇಲ್ಲ ಸರಿಯಾಗಿ. ಅಂಥವರನ್ನು ಕಾರ್ಯಕ್ರಮಕ್ಕೆ ನಾವು ಸಿಕ್ಕಿಸಿದ್ದೇವೆ, ಕುಳ್ಳಿರಿಸಿದ್ದೇವೆ. ಅವರು ಎಲ್ಲಿ ಯಾವ್ಯಾವುದು ಹುಡುಗಿಯರಲ್ಲಿ ಹುಟ್ಟಿದವರು, ಆಯ್ತಾ? ಅವರದ್ದು ಜನ್ಮ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಕೇಳಬೇಡಿ ಎಲ್ಲಿ ಏನು ಅಂತ. ಯಾವುದೋ ಹೆಣ್ಮಕ್ಕಳಲ್ಲಿ ಬಂದವರು, ಸರಿಯಾಗಿ ಓದಿಕೊಳ್ಳದವರು, ಸಂಸ್ಕಾರಾಗಿ ಜಪಾನುಷ್ಠಾನದಲ್ಲಿ ಇಲ್ಲದವರು, ವೇದವನ್ನು ಹೊರಗೆ ಹಾಕಿಬಿಟ್ಟವರು ಒಂದು ದೃಷ್ಟಿಯಿಂದ, ಏನೋ ಬೇರೆ ಬೇರೆ ಕೆಲಸಕ್ಕೆ ನಿಂತವರು, ಅವರನ್ನು ಊಟೋಪಚಾರಗಳಲ್ಲಿ ದೈವಿಕವಾಗಿ ಪೈತೃಕವಾಗಿ ಕರ್ಮಗಳಲ್ಲಿ ನಾವು ಕರೆದು ಹಾಕಿದರೆ ಏನು ಸಿಗ್ತದೆ ನಮಗೆ? ಹಿಂದಕ್ಕೇನು ಬರ್ತದೆ ರಿಸಲ್ಟ್, ಫಲ ಏನುಂಟು ಕೇಳ್ತಾನೆ ಮಾರ್ಕಂಡೆ. ನಾರದರು ಹೇಳ್ತಾರೆ, ಅವರನ್ನು ಕರೀಲಿಕ್ಕಿಲ್ಲಲ್ಲ ಮಾರಾಯ ಅಂತಾರೆ. ನಾರ್ಹಂತ್ಯ ಕವ್ಯಾನಿ ಸಾವಿತ್ರಿ ವರ್ಜಿತಾ ದ್ವಿಜಾ. ಮುಖ್ಯ ವಿಷಯ ಅಂತ ಕೇಳಿದರೆ, ಜಪ ಮಾಡದವನಿಗೆ ಯಾವುದರಲ್ಲಿಯೂ ಅಧಿಕಾರ ಇಲ್ಲ, ಆಯ್ತಾ? ಅವನು ದಂಡಪಿಂಡ, ಜಪ ಮಾಡದವನು. ಬಾಯಲ್ಲಿ ಅವನಿಗೆ ಹಾಕುವುದು ವ್ಯರ್ಥ. ಅದರಿಂದ ಯಾವುದೇ ಅಧಿಕಾರ ಉಳ್ಳವನು, ಅಧಿಕಾರ ಅಂದರೆ ಎಂಥದ್ದು ಕೇಳ್ತೀರಿ ನೀವು? ಅಧಿಕಾರ ಅಂದರೆ ಅರ್ಥ ಹೇಳುವುದಾದರೆ ಬಾಯಿ ಇದ್ದವನು ಅಂತ ಹೇಳ್ಬೇಕು, ನಾನು ಮತ್ತೆಂತ ಹೇಳಬೇಕು? ಅಕ್ಷರ ಹೇಳಿಕೊಟ್ಟ ನಂತರ ಅದಕ್ಕೆ ಹೇಳಿದ್ದಲ್ಲ, ಮೊದಲ ಸಂಸ್ಕಾರಗಳಲ್ಲಿ ಅಕ್ಷರ ಅಭ್ಯಾಸ ಒಂದುಂಟು, ಅಕ್ಷರಾಭ್ಯಾಸ ಅಂತ ಉಂಟು. ಅನ್ನಪ್ರಾಶನದ ಹಾಗೆ, ಅನ್ನಪ್ರಾಶನವನ್ನು ನಾವು ಗೌಜಲ್ಲಿ ಮಾಡೋದಿಲ್ವ, ತಿನ್ನಲಿಕ್ಕೆ ಹೇಳಿಕೊಡುವುದು ಅಂತ. ಆವತ್ತು ಯಾರು ತಿನ್ನುವುದೇನು ಹೇಳಿಕೊಡುವುದಂತ ಮಾಡ್ತೇವೆ ನಾವು.
ಅದರದ್ದು ಉಪನಿಷ್ಕ್ರಮಣ ಅಂತ ಉಂಟು, ಹೊರಗೆ ಹೋಗ್ಲಿಕ್ಕೆ ಹೇಳಿಬಿಟ್ಟು ಕೊಡುವುದು ಅಂತ. ಅಲ್ಲಿಗೆ ಹೊರಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಮತ್ತೆ ನಾವೇ ಹೇಳಿಕೊಡೋದು ಹೊರಗೆ ಹೋಗ್ಲಿಕ್ಕೆ ಅಂತ. ನಾಮಕರಣ ಅಂತ ಉಂಟು, ಹೆಸರು ಹೇಳಿ ಮತ್ತೆ ಹೆಸರು ಹೇಳಲಿಕ್ಕೆ ಶುರು ಮಾಡ್ತಾರೆ ಅವರು. ಅವರೇ ಅರ್ಥ ಆಗ್ತದೆ, ನಮ್ಮ ಹೆಸರು ಬಿಡಲಿಕ್ಕೆ ಮನಸ್ಸಿರುವುದಿಲ್ಲ ಅವರಿಗೆ. ಹೆಸರಿಗಾಗಿ ಮತ್ತೆ ಗಲಾಟೆ ಮಾಡುತ್ತಾರೆ. ಹಾಗೆ ಅವನಿಗೆ ನಾವು ಅಕ್ಷರಾಭ್ಯಾಸ ಅಂತ ಮಾಡಲಿಲ್ವ, ಕಲಿಬೇಕಲ್ಲವ, ಕಲಿಯುವುದು ನಿಲ್ಲಿಸಿದ್ದಾನೆ, ಪ್ರಯೋಜನ ಆಗಲಿಲ್ಲ. ಅಂಥವರನ್ನು ಯಾಕೆ ಕರೆಯುವುದು ಮಾರಾಯರೆ ಊಟಕ್ಕೆ, ದಾನಕ್ಕೆ, ದಕ್ಷಿಣೆಗೆ, ಪಂಕ್ತಿಗೆ, ಪೂಜೆಗೆ, ಗೌರವಕ್ಕೆ, ಪುರಸ್ಕಾರಕ್ಕೆ? ಬೇಡ ಅವರು ಅಂತಾನೆ. ಅವರು ಅಯೋಗ್ಯರು. ವೇದ ಪಾಠ ಆಗಬೇಕು, ಅದರ ಅರ್ಥವನ್ನು ನೋಡಿಕೊಳ್ಬೇಕು, ಅದರಂತೆ ಬದುಕಬೇಕು, ಮತ್ತೆ ಅನುಷ್ಠಾನ. ನಮಗೆ ಶ್ರೋತ್ರಿಯರೇ ಪ್ರಧಾನ. ಅದ್ರ ಬಗ್ಗೆ ತುಂಬ ಮಾತನ್ನು ಹೇಳ್ತಾರೆ ನಾರದರು. ಶ್ರೋತ್ರಿಯರಿಗೆ ಕೊಟ್ಟದ್ದಕ್ಕೆ ಆನಂತಿ ಇರುವಂಥದ್ದು. ಶ್ರೋತ್ರಿಯ ಅಂದರೆ ಚಂದೋದೀತೆ ಅಂತ, ವೇದವನ್ನು ಓದಿದವ ಅಂತ, ಅಧ್ಯಯನ ಮಾಡಿದವ. ಅದು ಓದುವುದು ಅಂದರೆ ಪಾರಾಯಣ ಅಲ್ಲ. ನನಗೆ 10,000 ಮಂತ್ರ ಬರ್ತದೆ ಅಂತ ಪ್ರಯೋಜನ ಎಂಥದ್ದು? ಅದು ಕ್ಯಾಸೆಟ್ ಹೇಳ್ತದೆ, ಅರ್ಥ ಆಗಿದೆಯಾ? ಅದು ಮೊದಲ ಧಾರಣೆ ದೊಡ್ಡ ಸಂಗತಿ ಅಲ್ಲ, ಅದರದ್ದು ಪೂರಣೆ ಅರ್ಥಚಿಂತನೆ ಪ್ರಧಾನ. ಹೊತ್ತಗೆಯ ದಪ್ಪನೆಯ ಪೆಟ್ಟಿಗೆಯನ್ನು ಹೊತ್ತ ಕತ್ತೆಯಂತೆ ಆಗ್ತದೆ ಅಂತ ಹೇಳ್ತಾನವನೇ, ಯಾಸ್ಕನೇ ಹೇಳ್ತಾನೆ. ಪ್ರಯೋಜನ ಆಗಲಿಲ್ಲ ಅಂತ. ಕಂಬ ಒತ್ತಿದೆ ಅಲ್ವಾ ಬೋದಿಗೆಯನ್ನು, ಕಂಡಾಬಟ್ಟೆ. ಹಾಗೆ ಇದು ಒತ್ಕೊಂಡಿದೆ ಅಂತ ಅರ್ಥ ಮಂಡೆಯಲ್ಲಿ ಒಂದಿಷ್ಟು ವೇದಗಳನ್ನು. ಪ್ರಯೋಜನ ಏನಾಯಿತು? ಅರ್ಥ ಆಗಿದೆಯಾ? ಆದ್ದರಿಂದ ಶ್ರೋತ್ರಿಯನಿಗೆ ಅಧಿಕಾರ ಎಲ್ಲದರಲ್ಲಿ ಇರುವಂಥದ್ದು. ದಾನ ದಕ್ಷಿಣೆಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ವೈದಿಕ ತಾಂತ್ರಿಕ ಪೈತೃಕವಾದ ಕರ್ಮಗಳಿಗೆಲ್ಲ ಉಳಿದವನಿಗಿಲ್ಲ. ಅವನು ಕಲಿತು ಬರಲಿ, ತಿಳಿದು ಬರಲಿ, ನಡೆಸಿ ಬರಲಿ ಅಂತಾನೆ. ಅವರನ್ನು ನಾವು ವ್ರಾತ್ಯರು ಅಂತ ಕರಿತೇವೆ. ವ್ರತ ತ್ಯಾಗ ಮಾಡಿದವರು, ಅಧ್ಯಯನ ವ್ರತವನ್ನು ಬಿಟ್ಟು ಬಂದವರು, ತದನುಗುಣವಾದಂಥ ಆಚಾರ ಕರ್ಮಗಳನ್ನು ನಿಲ್ಲಿಸಿಬಿಟ್ಟವರು. ಇಂಥವರು ನಮಗೆ ಬೇಡ. ಹೇಗೆ ವ್ರಾತ್ಯರಿಗೆ ಅನ್ನಪ್ರದಾನಾದಿಗಳು ಯೋಗ್ಯ ಇಲ್ಲವೋ ಅಷ್ಟೇ ಅಲ್ಲದೆ ಸಂಸ್ಕಾರ ಇಲ್ಲದವರಿಗೆ ಕೊಟ್ಟದ್ದೆಲ್ಲ ಅಯೋಗ್ಯ ಅನಿಸ್ತದೆ ಹೇಗೋ ಪರಿಚಾರಕರಿಗೆ ಕೊಡಬಾರ್ದು ಅಂತಲ್ಲ. ಕೊಟ್ಟದ್ದೇನು ಪ್ರಯೋಜನ ಇಲ್ಲ. ನಿಮ್ಮದು ಅಭಿವೃದ್ಧಿಯನ್ನು ಬಯಸಿ ಸದ್ಗತಿಯನ್ನು ಕೇಳಿ ಕೊಡುವಂಥದ್ದಲ್ಲ. ಮಾರ್ಕಂಡೇಯರು ಹೇಳುತ್ತಾರೆ, ಇಲ್ಲಿ ಎಂತ ಗೊತ್ತುಂಟ, ಒಳ್ಳೆವಿದ್ದಾನೆ ಕೆಲವರು, ಹೌದಾ, ಅವರಿಗೆ ಮಂಡೆ ಮಾರಿ ಬರ್ತದೆ. ಎಂತ ಮಾಡುವ? ಅದೇ ಅವನು ಹೇಳುದು, ಧರ್ಮೇಶು ಅಧಿಕೃತಾನ ಅಂತೂ ನರಾಣ ಮುಖ್ಯತೆ ಮನಃ. ಅವರಿಗೆ ಮನಸ್ಸು ಕೆಡ್ತದೆ, ಹೇಳುವ ಅಂತ ಅನಿಸ್ತದೆ, ಆದರೆ ಆಗುವುದಿಲ್ಲ. ಎಂತ ಮಾಡುವ? ಕಥನ್ನ ವಿಘ್ನೋ ಭವತಿ ಯದನಿಚ್ಛಾಮಿ ಎದುತ್ತು. ಅವರಿಗೆ ವಿಘ್ನ ಹೇಗೆ ಬರುವುದಿಲ್ಲ ಹೇಳಿ? ನಾವೆಲ್ಲ ಹಾಗೆ ಒಳ್ಳೆಯದು ಮಾಡಲಿಕ್ಕೆ ಹೋಗುವುದು, ವಿಘ್ನದಿಂದ ಮಲಗುವುದು. ಹೋಗುವುದು ಸ್ನಾನಕ್ಕೆ ಅಂತ, ಕೊನೆಗೆ ಕಟ್ಟೆಯಲ್ಲೇ ಮಲಗಿ ಬಿಡುವುದು, ತಂಪಾಯಿತು ಹೇಳಿ. ಮತ್ತೆ ಏಳುವಾಗ ಏಳಾಗಿದೆ ಅಂದರೆ ಸೂರ್ಯ ಬಂದಾಗಿದೆ. ಪ್ರಯೋಜನ ಏನಾಯಿತು? ಇದೇ ಕ್ರಮ ನಮ್ಮದು. ಬೇಗ ಹೋಗಿ ಅಡುಗೆ ಮುಗಿಸುವ, ಮತ್ತು ಒಳ್ಳೆ ಉದ್ದಕ್ಕೆ ಮಾಧ್ಯಾಹ್ನಕ್ಕೆ ಮಾಡಿ ಚಂದ ಮಾಡಿ ಊಟ ಮಾಡುವ. ಆಗ ಅದು ಚಂದವಾಗಿ ಬೇಯ್ತಿರ್ತದೆ, ಅದರೊಟ್ಟಿಗೆ ಒಳ್ಳೆ ರೀತಿಯಿಂದ ಪಕ್ವ ಆಗಿರ್ತದೆ ಅಂತ ಮನಸ್ಸಾಗಿ ಬರ್ತದೆ. ಅದರಲ್ಲಿ ಹೋಗಿ ಮಾಡುವಾಗ ಉಂಟಲ್ಲ, ಅಡುಗೆ ಮಾಡುವಾಗ ಸ್ವಲ್ಪ ತಡವಾಗಿ ಮಾಡುವ ಅಂತ ಅನ್ನಿಸ್ತದೆ. ಪಟ್ಟಾಂಗ ಶುರು ಮಾಡ್ತಾನೆ, ಮತ್ತು ಚೂರು ಹೊತ್ತಿನಲ್ಲಿ ಸ್ವಲ್ಪ ಐಟಮ್ ಜಾಸ್ತಿ ಮಾಡುವ ಅಂತ ಅನ್ನಿಸ್ತದೆ. ಬೇರೆ ಬೇರೆ ಪ್ರಕಾರದಲ್ಲಿ ನೋಡು ಎಂತ ಮಾಡಿದ್ರಿ ಅಂತ ಶುರು ಮಾಡ್ತಾನೆ. ಅಲ್ಲಿಗೆ ಗಂಟೆ ಸಾಯ್ತದೆ. ಮತ್ತೆ ಮಾಡಿದ ನಂತರ ಅಯ್ಯೋ ಸುಸ್ತಾಯಿತು ಮಾರ, ಒಂದು ಸತಿ ಇದು ಸ್ನಾನ ಮಾಡಿ ರಿಫ್ರೆಶ್ ಆಗಿ ಆಯಿತು. ಸ್ನಾನ ಮಾಡಿದ ನಂತರ ಮಲಗಿ ಬಿಡ್ತಾನೆ. ಮತ್ತೆ ಹೇಳ್ತಾನೆ ಪಕ್ಕದವರ ಹತ್ರ, ಅದು ಗಂಟೆ ಆಗುವಾಗ ಎಬ್ಬಿಸಿ ಬರ್ತೇನೆ ಅಂತ. ಮತ್ತೆ ಎಲ್ಲಿ ಹೋಯ್ತು ಈಗ ಜಪ, ಎಲ್ಲಿ ಹೋಯ್ತು? ಅದು ಉರಿದೋಯ್ತು ಬೆಂಕಿಯ ಮಧ್ಯದಲ್ಲಿ. ಹೀಗೆ ಧರ್ಮದಲ್ಲಿ ಅಧಿಕಾರ ಉಳ್ಳವರು ಧರ್ಮವನ್ನು ಮಾಡ್ತಾ ಇರುವಾಗಲೇ ಅವರಿಗೆ ಧರ್ಮದ ಬಗ್ಗೆ ಅಸಡ್ಡೆ ಬರ್ತದೆ, ಮನಸ್ಸಿನಲ್ಲಿ ಮೋಹ ಬರ್ತದೆ. ಹಾಗಾಗಿ ವಿಘ್ನ ಬಂದು ನಿಂತು ಹೋಗ್ತದೆ. ಕತೆ ಎಂಥದ್ದು ಮಾರಾಯರೆ, ಇದೆಂತ ಹೇಳುವ? ಅದಕ್ಕೆ ನಾರದರು ಬಹಳ ಚಂದವಾಗಿ ಹೇಳ್ತಾರೆ, ಮನುಷ್ಯ ಸೋತದ್ದು ಎಲ್ಲಿ ಅಂತ. ಅರ್ಥಾಶ್ಚ ನಾರ್ಯಶ್ಚ ಸಮಾನಮೇತತ್ ಶ್ರೇಯಾಂಸಿ ಪುಂಸಾಂ ಇಹ ಮೋಹಯಂತಿ.
ಒಂದೆಡೆ ದುಡ್ಡು, ಒಂದೆಡೆ ಹೆಣ್ಣು. ಹಣ ಮತ್ತು ಹೆಣ್ಣು, ಹೆಣ್ಣು ಮತ್ತು ಹೊನ್ನು, ಇದು ಎರಡು ಮನುಷ್ಯನನ್ನು ಮೋಹಗೊಳಿಸ್ತದೆ. ದುಡ್ಡು ಮಾಡಲಿಕ್ಕೆ ಹೋದವ ಮತ್ತೆ ಹಿಂದೆ ಬರಲಿಲ್ಲ, ಹೆಣ್ಣು ಹಿಡಿಯಲು ನಿಂತವ ಮತ್ತೆ ಈಚೆ ತಿರುಗಲಿಲ್ಲ ಅಂತ ಕ್ರಮ ಆಗಿ ಅವರಿಬ್ಬರು ಮೋಹಗೊಳಿಸ್ತಾರೆ. ಬಗೆ ಬಗೆಯ ಮೋಡಿ ಮಾಡ್ತಾರೆ. ದುಡ್ಡು ಬಲ ಬಲ ಹೇಳ್ತದೆ, ಹೆಣ್ಣು ಇಡು ಇಡು ಹೇಳ್ತದೆ, ಅಲ್ಲಿ ಮುಗಿದೋಯ್ತು. ಮತ್ತೆ ತಗೊಂಡೋಗಿ ಇಡುವುದು ದುಡ್ಡನ್ನು ಅಲ್ಲಿಯವ. ಇದು ಗಮ್ಮತ್ತು ಅಂದರೆ ಹಾಗೆ ಹೆಣ್ಣು ಮತ್ತು ಹೊನ್ನು ಒಟ್ಟಾಗಿ ಬಿಡ್ತದೆ, ಒಂದೇ ಕಡೆ ಕೂತ್ಕೊಳ್ತದೆ. ಕೊನೆಗೆ ಹೆಣ್ಣು ಹೊನ್ನಿಲ್ಲದೆ ಕೇಳುವುದಿಲ್ಲ, ಹೊನ್ನು ಹೆಣ್ಣಾಗಿ ಹೋಗ್ತದೆ, ಹೆಣ್ಣು ಹೊನ್ನಾಗಿ ಬಿಡ್ತದೆ. ದುಡ್ಡಲ್ಲದಿನ್ನು ಏನನ್ನೂ ನೋಡುವುದಿಲ್ಲ ಅದು. ಮತ್ತು ಆ ದುಡ್ಡು ಸಮೇತವಾಗಿ ಇನ್ನೊಂದು ಕಡೆಗೆ ಪರಾರಿ ಆಗ್ತದೆ. ಗಮ್ಮತ್ತು ಅಂದರೆ ಇವನಿಗೆ ಎರಡೂ ಇಲ್ಲ, ಮನೆಗೆ ಹೆಣ್ಣು ಇಲ್ಲ ಹೊನ್ನು ಇಲ್ಲ, ಮತ್ತೆ ಇವನಿಗೆ ಮಣ್ಣು ಅಷ್ಟೇ ಗತಿ, ಮತ್ತೆಂದದು. ಇದನ್ನು ನಾರದರು ಚಂದವಾಗಿ ಹೇಳ್ತಾರೆ. ಇವರಿಬ್ಬರು ಎಲ್ಲ ಹಾಗೆ ಮನುಷ್ಯನನ್ನು ಎಳಿಲಿಕ್ಕೆ ನೋಡ್ತಾರೆ, ಸೆಳಿಲಿಕ್ಕೆ ನೋಡ್ತಾರೆ, ಗೊತ್ತಾಗುವುದಿಲ್ಲ, ಅವನು ಹೊಂಡದಲ್ಲಿ ಬೀಳ್ತಾನೆ, ಮತ್ತೆ ಮೇಲೆ ಬರುವುದಿಲ್ಲ. ಯಾಕೆ ಅದು ದಂಡೆ ಇದ್ದ ಹೊಂಡ ಅಲ್ಲ ಅದು, ಎಲ್ಲಿ ಗ್ರಿಪ್ ಇಲ್ಲ, ಅದಕ್ಕೆ ಗ್ಯಾಪ್ ಇಲ್ಲ, ಹತ್ತಿಕೊಂಡು ಬರಲಿಕ್ಕೆಲ್ಲ ಆಗುವುದಿಲ್ಲ. ಅದು ಸ್ಟ್ರೈಟ್ ಸೀದ ರೈಯ ಮುಗೀತು. ಆದ್ದರಿಂದ ಅವನು ಹೇಳ್ತಾನೆ, ಮನುಷ್ಯನನ್ನು ಆನಂದದಲ್ಲಿ ಓಲಾಡಿಸುವ ಪ್ರೀತಿಯ ಸೆಳೆತದ ಕೆಲವೊಂದು ರೊಮ್ಯಾನ್ಸ್ ರತಿ ಪ್ರಮೋದ ಆಹಾರ ಅಂತ. ಹೆಣ್ಣುಗಳು ಅವನನ್ನು ತಲೆ ಹಾಳೆ ಮಾಡಿಬಿಡ್ತಾವೆ, ಸೊಕ್ಕು ಬರುವಂತೆ, ಮದ ಬರುವಂತೆ. ಮದ ಬಂದರೆ ಮತ್ತು ಬಂದರೆ ಕುಡಿದ ಮತ್ತಿನಲ್ಲಿ ಎಂತ ಮಾಡಿದ ಗೊತ್ತಾಗುವುದಿಲ್ಲ ಅವನಿಗೆ. ಹಾಗೆ ಅವನನ್ನು ಮತ್ತು ಭರಿಸುವಂತೆ ಈ ಹೆಣ್ಣು ಮಗಳು ಆದ್ದರಿಂದ ಅವಳಿಗೆ ಹೆಸರೇ ಪ್ರಮದ ಅಂತ. ಹೆಣ್ಣಿಗೆ ಹೆಸರೇ ಹಾಗೆ, ಪರಮ್ಮ ಪರಾನ್ನ ಏನೇ ಇರಲಿ. ಇನ್ನೊಬ್ಬನನ್ನು ತಿರುಗಿಸಿ ಬಿಡ್ತಾಳೆ, ದಮಯತಿಜ, ಇನ್ನೊಬ್ಬರನ್ನು ಬಗ್ಗಿಸ್ತಾಳೆ, ಮತ್ತೆ ಮದಯತೀಶ, ತನ್ನ ಮಾದಕವಾದ ಮೈಮಾಟದಿಂದಾಗಿ ಅವನನ್ನು ಮಾರುಗೊಳಿಸ್ತಾಳೆ. ಮತ್ತೆ ದುಡ್ಡು ಎಂತ ಮಾಡ್ತದೆ, ಭೋಗೈ ಧನಂಚ ಪಿಬಹಂತಿ ಧರ್ಮಾನ್. ದುಡ್ಡು ತಿನ್ನಲಿಕ್ಕೆ ಇಷ್ಟಪಡ್ತದೆ, ತಿನ್ನಲಿಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ಹೋಗ್ತದೆ, ಬಗೆ ಬಗೆಯ ಐಷಾರಾಮವಾದ ಬದುಕಿನಡೆಗೆ ನಿಲ್ಲಿಸ್ತದೆ. ಇಲ್ಲಿ ಧರ್ಮ ಸಾಯ್ತದೆ. ನಿಮಗೆ ಒಂದು ಉದಾಹರಣೆ ಹೇಳುತ್ತೆ. ನೀವು ಮತ್ತೆ ಬೈಲಿಕ್ಕೆ ಹೋಗಬೇಡಿ. ಈಗ ನಿಮಗೆ ತುಂಬ ತಿನ್ನಬೇಕು ಅಂತ ಖಂಡಿತ ಇರಲಿ ಅಪ್ಪ, ಕೊಪ್ಪರಿಗೆ ಇರಲಿ ಅಂತ ಕಾಣ್ತದೆ ಅಲ್ವಾ? ಹೌದು, ಕೊಪ್ಪರಿಗೆ ಇರಲಿ, ಅದು ಬೇಕಾದ ಸೇವೆಯೇ ಆಗಿರಲಿ, ನಮಗೆ 100 ಜನ ಬರಲಿ, ಅವರಿಗೆ ಹಂಚಿ ತಿನ್ನುವ, ಸರಿ ಆಯಿತಾ? ಈಗ ಅಷ್ಟು ಮಾಡಲಿಕ್ಕೆ ಪುರುಸೋತು ಎಷ್ಟು ಬೇಕು? ಒಂದು 6 ಗಂಟೆ ಬೇಕಾಗ್ತದೆ. ಸರಿ, 6 ಗಂಟೆ ಬೇಕಲ್ಲ, ಮತ್ತೆ ಈಗ ಮಧ್ಯಾಹ್ನದ ನಂತರ ಎಲ್ಲ ಮಾಡಿದ್ರೆ ಉಂಟಲ್ಲ, ಅದು ಬಿಸಿಲು ಮೇಲೆ ಬಂದ ಹಾಗೆ ಮೈ ಎಲ್ಲ ಕೊತ ಉರಿಲಿಕ್ಕೆ ಶುರುವಾಗ್ತದೆ. ಮತ್ತೆ ನಾವು ಬೇಗ ಮುಗಿಸಿಬಿಡುವ. ಹೇಗೆ? ಆಯ್ತಪ್ಪ, ಬೆಳಿಗ್ಗೆ ಬೇಗ ಯಾರು ಬರೋದಿಲ್ಲ, ಆಗ ಒಂದು 2 ಗಂಟೆಗೆ ಎದ್ದು ಬಿಡೋದು, ಅರ್ಲಿ ಮಾರ್ನಿಂಗ್ ಮಿಂದು ಬಿಡೋದು. ಆಗ ತಂಪಿರ್ತದೆ ವಾತಾವರಣ, ಚೂರು ಎಲ್ಲ ಮಾಡಿಟ್ಟೆ ಆಗೋದು. ಬೆಳಿಗ್ಗೆ ಆದಾಗ ಸುಮಾರಾಗಿ ಒಂದು 7 ಗಂಟೆ ಆದಾಗ, 8 ಗಂಟೆ ಆದಾಗ ರೆಡಿ, ಕೊಪ್ಪರಿಗೆ ರೆಡಿ. ಎಂಥದ್ದು ಬೇಕಾದ್ರೆ ನೀವು ಏನು ಬೇಕಾದ್ರೆ ನೋಡಿ, ಇದರಲ್ಲಿ ವಡೆ ನೋಡ್ತೀರಾ, ಅಪ್ಪ ನೋಡ್ತೀರಾ, ಕಡುಬು ನೋಡ್ತೀರಾ, ಕರಿಕಡುಬು ನೋಡ್ತೀರಾ, ಕರ್ಜಿಕಾಯಿ ನೋಡ್ತೀರಾ, ಉಂಡೆ ನೋಡ್ತೀರಾ, ಮೋದಕ ನೋಡ್ತೀರಾ, ಏನು ಬೇಕಾದ್ರೆ ಚಕ್ಕುಲಿಯ, ಏನು ಬೇಕಾದ್ರು ನಾವು ರೆಡಿ. 10-11 ಗಂಟೆಗೆ ನಾವು ರೆಡಿ. ಕೆಲವರಿಗೆಲ್ಲ ಅರ್ಜೆಂಟ್ ಹೋಗ್ಲಿಕ್ಕೆ ಇರ್ತದೆ. ಎಲ್ಲಿಗೆ? ಅವ್ರ ಮನೆಗೆ ಹೋಗಲಿ, ಅದಕ್ಕೇನಂತೆ. ಆಗಲ್ಲ, ಅವ್ರ ಮನೆಯಲ್ಲಿ ಇವತ್ತು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಎಂಥದ್ದು ಅಂತ, ಅದೇ ಬರ್ತ್ಡೇ ಅಂತ, ಮತ್ತು ಯಾರದ್ದು ಡೆತ್ ಡೇ ಅಂತ, ಇನ್ನೇನೋ ಸೆಲೆಬ್ರೇಷನಲ್ಲಿ ಇಟ್ಟುಕೊಂಡಿದ್ದಾರೆ. ವಾರ್ಷಿಕೋತ್ಸವ ಅಂತಲೂ ಎಂಥದಕ್ಕೂ ವಾರ್ಷಿಕೋತ್ಸವ. ಅವರ ಮನೆಯಲ್ಲಿ ನಾಯಿ ಮೊನ್ನೆ ಸತ್ತಿತ್ತಂತೆ, ಅದರದ್ದು ವಾರ್ಷಿಕೋತ್ಸವ ಅಂತ ಎಲ್ಲದನ್ನು ಬರಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ದೇವಸ್ಥಾನದಿಂದ ಕೊಪ್ಪರಿಗೆ ತಗೊಂಡೋಗಿದ್ದಾರೆ, ಅಲ್ಲಿ ಹಂಚಲಿಕ್ಕೆ ಬಂದವರಿಗೆ ತೊಟ್ಟೆಯಲ್ಲಿ ಹಾಕಿ ಕೊಡ್ತಾರಂತೆ. ಇದು ಸಪ್ಲೈ. ಒಂದು ದೃಷ್ಟಿಯಿಂದ ದೇವಸ್ಥಾನದ ಸೇವೆಯ ಪ್ರಸಾದ ಎನ್ನುವುದು ಕಾರ್ಯಕ್ರಮಗಳಿಗೆ, ವಿತರಣೆಗೆ ಒಂದು ದೊಡ್ಡ ಐಟಮ್ ಆಗಿ ಹೋಗಿದೆ. ಅದಕ್ಕೆ ಬೇಗ ಕೊಡಬೇಕು ಅವರಿಗೆ. ಅಲ್ಲಿ ಬರ್ತಾರೆ, ಮತ್ತು ಅಲ್ಲಿ ಕೇಕ್ ಕಟ್ ಮಾಡಲಿಕ್ಕೆಲ್ಲ ಉಂಟು ಅವರಿಗೆ, ಮತ್ತು ಅದನ್ನೆಲ್ಲ ತಿನ್ನುವುದು, ಅವರು ಹಂಚುದು, ಅವರು ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ಇಲ್ಲಾದರೆ ರಿಕ್ಷಾದಲ್ಲಿ ಹಾಕ್ಲಿಕ್ಕೆ ಹೇಳಿದ್ದಾರೆ, ಗಾಡಿಯಲ್ಲಿ ಕಳಿಸಬೇಕು. ನೋಡಿ ಗಾಡಿ, ಮತ್ತೆ ಧರ್ಮ ಎಲ್ಲಿ ಸಾಯ್ತದೆ ನೋಡ್ತಾ ಬನ್ನಿ ನೀವು. ಪಬ್ಲಿಕ್ ವಾಹನ, ನಿನ್ನೆ ಆ ಗಾಡಿಯಲ್ಲಿ ಹೆಣವೂ ಹೋಗಿದೆ. ಅವರು ಹೇಳಿಕೊಳ್ತಾರೆ, ಎಂತ ಮಾಡೋದು ಮಾರಾಯರೇ, ಅವರು ಹೋಗಿ ಆಯಿತು, ನಾವು ಆಸ್ಪತ್ರೆಗೆ ಅಂತ ಹೊರಟದ್ದು, ಆದರೆ ಅವರು ಅಸಾಮಿ ಗಾಡಿಯಲ್ಲೇ ಕೊಟ್ಟಕ್ಕೆ ಮತ್ತೆ ಎಂಥದ್ದು ಇಲ್ಲ, ಹೋಗಿ ಎಮರ್ಜೆನ್ಸಿಯಲ್ಲಿ ಇಂಥದ್ದಷ್ಟೇ. ಮತ್ತು ಡಾಕ್ಟ್ರ್ ಹೇಳಿದರು,
ಸತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ ಅಂತ, ನಾವು ಮನೆಯಿಂದ ಹೊರಟೆ 2 ಗಂಟೆ ಆಗಿದೆ ಮತ್ತೆಂತ ಮಾಡೋದು ಅಂತಾರೆ. ಅದರಲ್ಲೇ ಹೋಗ್ತದೆ. ಈಗ ಇವರಿಗೆ ಬೇಕಾದದ್ದು ಕೊಪ್ಪರಿಗೆ ಗೆದ್ದೆಲ್ಲ ಉಣಸೇವೆ. ಅದರಿಂದ ಧರ್ಮ ಎಲ್ಲಿ ಹೋಯಿತು? ತಿನ್ನಬೇಕು ಎನ್ನತಕ್ಕ ಹಠ ಬರಲಿಕ್ಕೆ ಹೋಗಿ, ದುಡ್ಡಿನ ಸೇವೆಯಲ್ಲಿ ವಿವರಣೆ ಇರಲಿಕ್ಕೆ ಹೋಗಿ, ಹರವು ಇರಲಿಕ್ಕೆ ಹೋಗಿ ಮಾಡುವ ಮೀಯುವ ಸೇವೆಗಳೆಲ್ಲ ಸಮಯಗಳೆಲ್ಲ ಯದ್ವಾ ತದ್ವಾ ಆಯ್ತು. ಭೋಗೇರ್ಧನಂ ಚಾಪ್ಯುಪಹಂತಿ ಧರ್ಮಾನ್. ಹಾಗಾಗಿ ಧರ್ಮ ಸತ್ತಿತೆ. ಅವ್ರು ಹೇಳಿಬಿಟ್ರು, ಮಾರಾಯ ನಾಳೆ ಕೆಲಸಕ್ಕೆ ಒಂದು 25 ತೆಂಗಿನಕಾಯಿ ಬೇಕು ಹೇಳಿದ್ದೇನೆ, ಬರಲಿಕ್ಕೆ ಅವನು ಸಿಪ್ಪೆ ತೆಗಿಲಿಕ್ಕೆ ಬರಲಿಕ್ಕೆ ಇಲ್ಲ ಹೇಳಿ ಬರುವುದಿಲ್ಲ ಹೇಳಿದ್ದ. ನಾವು ಆಯ್ತು ಹೇಳಿಬಿಟ್ಟಿದ್ದೇನೆ, ಮನೆಯವರು ತೆಗಿತಾರೆ ಅಂತ. ಈಗ ತೆಗಿಬೇಕಲ್ಲ, ತೆಗಿಯುವುದು. ಹೌದು, ಅವಳು ಮುಟ್ಟಾಗಿದ್ದಾಳಲ್ಲ, ಅದಕ್ಕೇನು ಮುಟ್ಟಿದ್ರೆ ಆಯಿತು. ನೋಡಿ ಇಷ್ಟಮದು, ನಾನು ಕಣ್ಣಾರೆ ನೋಡಿದ್ದೇನೆ. ತೆಂಗಿನಕಾಯಿಯನ್ನು ಮುಟ್ಟಾದವಳು ಹೆರೆದು ಕೊಡ್ತಾ ಇದ್ದಾಳೆ, ತೆಗೆದವಳು ಸಿಪ್ಪೆ ತೆಗೆದು ಕೊಡ್ತಾ ಇದ್ದಾಳೆ. ಅದು ಅಂಗಡಿಯಲ್ಲಿ ಮುಟ್ಟುವುದಿಲ್ವಾ, ತಂದು ಕೊಡುವುದಿಲ್ವಾ ಕೇಳ್ತಾರೆ ಅವ್ರು. ಮುಗಿದೀವಿ, ನಾವೇನು ತೆಂಗಿನಕಾಯಿಯನ್ನು ಕರೆದು ಕೊಟ್ಟೇವ ಅಂತಾನೆ. ಆದರೆ ಬೆಲ್ಲದವನು ಬೆಲ್ಲ ಮಾಡ್ತಾನೆ, ಅವನು ಹಾಗೆ ಅರ್ಜೆಂಟ್ ಅಂತಾನೆ. ಇವನೇನು 3 ದಿನ ರಜೆ ಕೊಡುವುದಿಲ್ಲ, ರಜೆ ಒಳ್ಳೆಗೆ ಬುರುಸೋದಿಲ್ಲ ಅಂತಾನೆ. ತುಪ್ಪದವ ಅಲ್ಲಿ ಮಾಡ್ತಾನೆ. ಹಾಗಾಗಿ ಎಲ್ಲೆಲ್ಲ ಹೆಣ್ಮಕ್ಕಳು ಕೆಲಸದಲ್ಲಿದ್ದಾರೋ ಪಬ್ಲಿಕ್ ಯುಟಿಲಿಟಿಗಳಲ್ಲಿ, ಇಂಥ ಒಂದು ಸೇವೆಯ ಮೋಟಿವ್ ಏನೊಂದು ದೇವಸ್ಥಾನಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಸೊತ್ತುಗಳಿತ್ತು. ಹಾಲಿನ ಫ್ಯಾಕ್ಟ್ರಿ, ಹಾಲಿನ ಫ್ಯಾಕ್ಟ್ರಿನ ಅದೇ ಡೈರಿ, ಅಲ್ಲೆಲ್ಲ ಹಾಲನ್ನು ತಂದು ಕೊಡ್ತಾರೆ, ತೆಗಿತಾರೆ, ಮುಡ್ತಾರೆ, ಇಡ್ತಾರೆ. ಎಲ್ಲ ತಿಂಗಳು ರಜೆ ಹಾಕುವವರು ಯಾರು ಇರುವುದೇ ಇಲ್ಲ ಅಲ್ಲಿ. ಅದು ರಜಸ್ವಲಿ ಮುಟ್ಟಿದ್ದು. ಧರ್ಮ ದುಡ್ಡಿನ ನೆಲೆ. ಅವರಿಗೆ ದುಡ್ಡು ಬೇಕು, ಮನೆಯಲ್ಲಿ ವೈಭವ ಆಗಬೇಕು, ಎಲ್ಲರ ಮನೆಯಂತೆ ಅವರ ಮನೆ ಆಗಬೇಕು, ಎಲ್ಲರ ಮನೆಯಲ್ಲಿ ಇದ್ದಾಗ ಅವರಲ್ಲಿ ಫರ್ನಿಚರ್ ಸೆಟ್ಟಿಂಗ್ಸ್ ಎಲ್ಲ ಬೇಕು. ಹೀಗಾಗಿ ಸೋತದ್ದೇ ಎಲ್ಲ ಕಡೆ. ಇವರು ನಾರದ ಬಾಯಿ ಬಿಟ್ಟು ಹೇಳ್ತಾನೆ, ದುಡ್ಡಿನ ಕುಣಿತ ಎಲ್ಲಿ ಶುರುವಾಗ್ತದೆ ಅಲ್ಲಿ ಧರ್ಮದ ಮರಣ ಜಾಸ್ತಿ ಆಗ್ತದೆ ಅಂತ. ಒಂದೊಂದೇ ಕೈ ಬಿಟ್ಟು ಹೋಗ್ತದೆ. ಅವನು ಕೇಳಿದ್ದಕ್ಕೆ ಇವನು ಉತ್ತರ ಕೊಡುವುದಕ್ಕೆ ಬಹಳ ಚಂದವಾದಂಥ, ರೋಚಕವಾದ, ಬಹಳ ದೊಡ್ಡದಾದ ಘಟ್ಟದ ವಿಷಯ. ಮಾರ್ಕಂಡೇಯರು ಮತ್ತೆ ಕೇಳಿದರು, ಶ್ರೋತ್ರಿಯಾಣಂ ಕುಲೇ ಜಾತಾಹ. ನೀವು ಹೇಳುವ ಒಂದು ಒಪ್ಪುವ ವಿಷಯ, ತಿಳಿದವರ ಮನೆಯಲ್ಲಿ ಹುಟ್ಟಿದವರು ಇಟ್ಟುಕೊಳ್ಳುವ ವೇದಾರ್ಥ ವಿದಿತಾತ್ಮನ. ಅದು ಎಂಥದ್ದು? ಒಳ್ಳೆ ಚಿಂತನೆ ಮಾಡಿಕೊಂಡವರ ಮನೆಯಲ್ಲಿ, ಅಧ್ಯಯನ ಮಾಡಿಕೊಂಡವರ, ಸುಮ್ಮನೆ ವೇದ ಅಲ್ಲ, ವೇದದ ಅರ್ಥ ಚಿಂತನೆ ಆಗಿದೆ ಇಟ್ಟುಕೊಳ್ಳುವ. ಆಯ್ತಾ? ಹಿತ್ವಾ ತಸ್ಮಾತ್ ತ್ರಯೀಂ ವಿದ್ಯಾಂ ವಾರ್ತಾಮೃತ್ಯಮ ಭಾಷಿತ. ಇದನ್ನೆಲ್ಲ ಬಿಟ್ಟು ಅವರು ಕೆಲಸಕ್ಕೆ ಯಾಕೆ ಹೋಗ್ತಾರೆ? ಅವನು ಕೇಳು. ಅಯ್ಯ ಮಾರಿ ಅಂತ ಹೇಳುದು ಇದಕ್ಕೆ? ಅವರ ಸ್ವಂತವಾದ ವೃತ್ತಿಯನ್ನು ಬಿಟ್ಟದ್ದೇ ತಪ್ಪಲ್ವಾ? ಅಧ್ಯಯನದಲ್ಲಿ ನಿರತನಾದವರ ಮನೆಯವರು ಅಧ್ಯಯನವನ್ನು ಹೊರತುಪಡಿಸಿ ಕಲಿತು ಬಂದ ಸಂಸ್ಕೃತಿ ಉಳ್ಳ ಒಂದು ಪರಂಪರೆಯನ್ನು ದೂರ ಹಾಕಿ ಅವರು ಬೇರೆ ಬೇರೆ ಲೌಕಿಕವಾದ ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ನಿಲ್ತಾರೆ ಅಂದರೆ ಇದಕ್ಕೇನು ಕೇಳಿದರೆ ಅದು ಸಂಕಟ ಅಂತ ಹೇಳುದು. ಮತ್ತೊಂದು, ಹಿಂದೆ ಎಲ್ಲ ಸೃಷ್ಟಿಯಲ್ಲಿ ಬಂದಾಗ 4 ವರ್ಣಗಳಿಗೆ 4 ಅದರದ್ದೇ ಆಗಿರತಕ್ಕ ಕರ್ಮಗಳನ್ನು ಅಂಟು ಮಾಡಿಸಿ ಕೊಟ್ಟಿದ್ರು. ಅದು ಬಹಳ ಚೆನ್ನಾಗಿದೆ, ವಿಭಾಗ ಮಾಡಿದ ಧರ್ಮ ಅವರವರಿಗೆ ಬೇಕಾದ ಹಾಗೆ. ಅದನ್ನಲ್ಲಿ ಈಗ ಅವರು ತಪ್ಪಿಸಿದ್ದಾರೆ. ನಾರದರು ಹೇಳ್ತಾರೆ, ತಸ್ಮಾತ್ ವರ್ಣೈ ಸಂವಿಭಜ್ಯ. ಕರೆಕ್ಟಾಗಿ ಅವರವರ ಕೆಲಸ ಅವರು ಮಾಡಿದರೆ ಉಂಟಲ್ಲ, ಈ ಅನಾಹುತವೇ ಆಗುವುದಿಲ್ಲ. ಇದು ಆಗಲಿಕ್ಕೆ ಹೋಗಿ ಇವತ್ತು ವೃತ್ತಿ ಸಂಕರ ವರ್ಜಿತ. ಅವರ ಕೆಲಸ ಅವರು ಮಾಡದೇ ಇದ್ದರೆ ಎಲ್ಲ ವೃತ್ತಿಗಳು ಸಾಂಕರ್ಯಗೊಳ್ಳುತ್ತವೆ, ಒಂದಕ್ಕೊಂದು ಅಡಿಮೇಲೆ ಆಗ್ತದೆ, ಏನೇನೋ ಆಗಿ ಹೋಗ್ತದೆ. ಸರಿ, ಯಾವುದು ಆಗುವುದಿಲ್ಲ. ಯಚಾನ್ಯೇ ಶ್ರೋತ್ರಿಯಾ ಜಾತಾ ಸಂಸ್ಕೃತಾ ಪೂರ್ವಗೃದ್ಧಭಿ. ಹಿಂದಿನವರೇ ಒಳ್ಳೆಯ ಸಂಸ್ಕಾರವಂತರಾಗಿ ಕಲಿತು ಬಂದವರಾಗಿ ನಿಂತವರು. ಅಂಥವರೇನು ಮಾಡ್ತಾರೆ? ಹಿಂದಿನಿಂದ ಬಂದ ಪರಂಪರೆಯನ್ನು ಪೂರ್ವ ನಿರ್ವಹಣೆ ನಿರ್ವೃತ್ತಾಂ, ಹಿಂದಿನವರು ಹಾಕಿಕೊಂಡು ಬಂದಿರತಕ್ಕಂತಹ ಪರಂಪರೆಯನ್ನು ಜಾತಾ ಮೃತ್ಯು ಭಾಷಿತ ತಾವು ಅನುಸರಿಸಿ ಬರ್ತಾರೆ. ಕಲಿತವರು, ಕಲಿತುಕೊಂಡು ಬಂದವರು ಕಲಿಸಿಕೊಂಡು ಹೋಗ್ತಾರೆ, ಕಲಿಸ್ತಾ ಬರ್ತಾರೆ. ಇನ್ನು ಉಳಿದವರು ಬಿಟ್ಟು ಕೊಡ್ತಾರೆ. ಅದು ಎಂತ ಮಾಡುದು? ಅದು ಸಮಯ ಇಲ್ಲ ಅಂತ ಅರ್ಥ. ಅಲ್ಲಿ ಹೀಗೆ ನೋಡುವ, ಒಬ್ಬ ಓದಿಕೊಂಡಿದ್ದಾನೆ ಆದರೆ ಸಂಸ್ಕಾರ ಆಗಲಿಲ್ಲ, ಇನ್ನೊಬ್ಬ ಸಂಸ್ಕಾರ ಆಗಿದ್ದಾನೆ ಓದಿಕೊಳ್ಳಿಲ್ಲ. ಎಂತ ಇದಕ್ಕೆ ಕತೆ? ಅದೆಂತ ಕತೆ ಇಲ್ಲ, ಸಮವೇ ಇಲ್ಲ ಅಂತ. ನಮಗೆ ಬೇಕಾದ್ದು ಓದಿದವನೇ ಬೇಕು, ಜೊತೆಯಲ್ಲಿ ಸಂಸ್ಕಾರವಂತನೂ ಆಗಬೇಕು. ಅಸಂಸ್ಕೃತ ಶ್ರೋತ್ರಿಯ ಜಾಹ, ಕಲಿತು ಬಂದವನಲ್ಲಿ ಹುಟ್ಟಿ ಬಂದಿದ್ದಾನೆ ಆದರೆ ಅವನಿಗೆ ಸಂಸ್ಕಾರ ಆಗಲಿಲ್ಲ.
ಸಂಸ್ಕೃತ ಜ್ಞಾನಿಜಾಹ ಗತಂ, ಸಂಸ್ಕಾರ ಆದವರು ಇದ್ದಾರೆ, ಶ್ರೋತ್ರಿಯ ವಂಶದಲ್ಲಿ ಬಂದಿದ್ದಾರೆ, ಅವರು ಒಳ್ಳೆಯವರು ಯಾಕೆ ಕೇಳಿದರೆ ನಿಜವಾಗಿ ಅದೇ ಮುಖ್ಯ. ಅಸಂಸ್ಕಾರ ಅವೈದಿಕಶ್ಚ ಸಾಮಾನ್ಯ ಶ್ರೋತ್ರಿಯಾತ್ಮಜ ಮೊದಲೊಂದು ಮಾತಿಯನ್ನು ಕೇಳಿದರೆ, ಕಲಿತವನ ಮಗ ಯಾರಿದ್ದಾನೆ ಅವನು ಕಲಿಯದಿದ್ದರೂ ಸಂಸ್ಕಾರ ಆಗದಿದ್ದರೂ ಅವನಿಗೊಂದು ಸ್ಥಾನಮಾನ ಉಂಟು. ಯಾಕೆ? ಜಾತಿಯಿಂದ ಅಂತ, ಕಲಿತವರ ಮಗ ಅಂತ ಅದೊಂದು ವ್ಯವಸ್ಥೆ ಉಂಟು. ಅವನಿಗೇನೋ ರೋಗ ಇರಬಹುದು ಕಲೀಲಿಕ್ಕೆ, ಅವನಿಗೇನೋ ಸಂಕಟ ಇರಬಹುದು ಸಂಸ್ಕಾರಕ್ಕೆ, ಆದರೆ ಅವನು ಶ್ರೋತ್ರಿಯ ಮಗ ಎನ್ನುವ ಸತ್ಯ. ಇನ್ನು ನಮಗೆ ಬೇಕಾದೇನು ಕೇಳಿದರೆ, ಶುದ್ಧಾನ್ವಯ ಶ್ರೋತ್ರಿಯಸ್ತು ಸುವಿದ್ವದ್ಭಿ ಸಮೋನ್ಯ, ವಂಶವೂ ಚೆನ್ನಾಗಿರ್ತದೆ, ಅವನು ಕಲಿತಿರ್ತಾನೆ, ಕಲಿತವನ ವಂಶ ಅಲ್ಲಿ ಹುಟ್ಟಿ ಬಂದವ, ಅವನು ಕಲಿತವಾದರೆ ದೊಡ್ಡ ಜನವೇ, ಅದರಲ್ಲಿ ಸಂಶಯ ಇಲ್ಲ. ಓದದವರ ಮಕ್ಕಳಿಗಿಂತ ಫಾರ್ ಬೆಟರ್. ಅನಧೀಯಾನ ಪುತ್ರಾಶ್ಚ ವೇದ ಸಂಸ್ಕಾರ ವರ್ಜಿತ ತಸ್ಮಾತ್ತೇ ವೇದ ವಿಜ್ಞಾಪಿ ವಿದ್ವಿ ಶ್ರುತಿ ನಿಕಾರಿಣ. ತಾನು ಅನಧೀಯಾನ ಪುತ್ರಾಶ್ಚ, ಕಲಿಯದವರ ಮಗ, ಕಲಿತವರ ಮಗ ಅಲ್ಲ, ಕಲಿಯದವರ ಮಗ. ಅಷ್ಟೇ ಅಲ್ಲದವನಿಗೆ ಯಾವುದೇ ರೀತಿಯಾದ ವೈದಿಕ ಸಂಸ್ಕಾರಗಳು ಆಗಲಿಲ್ಲ, ಸಂಸ್ಕಾರ ವರ್ಜಿತ ಕಲಿಯದವರ ಮಗ. ಇಂಥವನು ಕಲಿತಿದ್ದರೂ ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಯಾಕೆ? ಅವನು ವೇದ ನಿಂದಕರು ಅಂತಲೇ ಅರ್ಥ. ಅವರು ಬ್ರಹ್ಮನಾಶೋ ಪುರ ಸೃಷ್ಟಾ, ತಿಳಿದವರ ಜಾತಿಯಲ್ಲಿ ಹುಟ್ಟಿದವ, ವೇದ ಸಂಸ್ಕಾರ ಸಂಸ್ಕೃತ, ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಕಾರವನ್ನು ಮತ್ತೆ ಮಾಡಿಕೊಂಡವ, ಹುಟ್ಟಿನಲ್ಲಿ ಹುಟ್ಟಿದ ಒಳ್ಳೆಯವನಾಗಿ, ನಂತರ ಅದನ್ನು ಗಟ್ಟಿ ಮಾಡಲಿಕ್ಕೆ ಸಂಸ್ಕಾರವೂ ಮಾಡಿಕೊಂಡ. ತಸ್ಮಾತ್ ತೇಷ್ವೇವ ತೇ ಜಾತ, ಅಂಥವರಲ್ಲಿ ಯಾರು ಹುಟ್ಟುತ್ತಾರೆ ಅವರೇ ಸಾಧವ ಕುಲಧಾರಿಣ, ಜಗತ್ತನ್ನು ಬೆಳೆಸುವವರು. ಸ್ವಯಂ ತಾವು ಕಲಿತವರ ಮಕ್ಕಳಾಗಿ, ಸಂಸ್ಕಾರವಂತರಾಗಿ, ಕಲಿದು ನಿಂದವರಾಗಿ ಜಗತ್ತಿಗೆ ಮತ್ತೆ ಅಂಥದ್ದೇ ಒಂದು ಪ್ರೊಡಕ್ಷನ್ ಕೊಟ್ಟರೆ ಅದು ಒಳ್ಳೆಯದು ಅಂತ ಅರ್ಥ. ಮಾರ್ಕಂಡೇಯರು ಕೇಳ್ತಾರೆ, ಸ್ವಯಂ ಕ್ರೀತಾಸು ಪ್ರೇಷ್ಯಾಸು ಪ್ರಸೂಯಂತೆ. ಈಗ ನೀವಾಗ ಹೇಳಿದ್ರಲ್ಲ, ದುಡ್ಡು ಕೊಟ್ಟು ತರುವ ಹುಡುಗಿಯರು ಅಂತ, ಅದು ತಮ್ಮ ಕೆಲಸದವರಿಗೂ ದುಡ್ಡು ಕೊಡ್ತಾನೆ, ಸಂಬಳ ಅಂತ ಅರ್ಥ. ಅವನು ಅದರಲ್ಲಿ ಸೇರಿಸ್ತಾನೆ ಇದನ್ನು. ಎರಡು ಏನೇ ಇರಲಿ, ಹೊರಗಿನಿಂದ ದುಡ್ಡು ಕೊಟ್ಟು ತಂದ ಹುಡುಗಿಯಾಗಲಿ, ಮನೆಯಲ್ಲಿ ಕೆಲಸದವಳನ್ನಾದರೆ ದುಡ್ಡಿನಲ್ಲಿ ಸಂಬಳದಲ್ಲಿ ಇಟ್ಕೊಂಡವನಾಗಲಿ, ಎಂಥದೇ ಆಗಲಿ, ಇವರಲ್ಲಿ ಹುಟ್ಟಿದವರ ಮಕ್ಕಳು ಅದು ಯಾರಿಗೆ? ಅವರು ಎಂಥದ್ದು ಸಾಧನೆ ಮಾಡ್ತಾರೆ? ಆ ಹೆಂಗಸರು ಕಸ್ಯ ನಾರ್ಯ ಸುತ, ಆ ಹೆಂಗಸರ ಕತೆ ನೋಡು ಮಾರಾಯ. ಸ್ವದಾಸ್ಯಾಮ್ಯೋ ನರೋ ಮೋಹಾತ್ ಪ್ರಸೂಯೇತ ಸಪಾಪಗರತ್. ಕೆಲಸದವಳನ್ನು ಕೆಡಿಸಿದವನು ಕಂಡ ಬಟ್ಟೆ ಕೆಟ್ಟವನು ಅಂತ ಅರ್ಥ ಆಯ್ತಾ? ಅದು ಉಪಯೋಗಕ್ಕಿಲ್ಲದ ವಿಷಯ. ಅದು ಒಂದು ರೀತಿಯಿಂದ ಬ್ಲ್ಯಾಕ್ ಮೇಲ್ ಮಾಡಿದ ಹಾಗೆ, ಅದು ಏನೋ ಒಂದು ಹ್ಯಾರಾಸ್ಮೆಂಟ್ ಕೊಟ್ಟ ಹಾಗೆ, ಅವರನ್ನೇನೋ ಮೋಡಿ ಮಾಡಿದ ಹಾಗೆ, ಅವರಿಗೆ ಸಂಬಳದಲ್ಲಿ ದುಡ್ಡಿನಲ್ಲಿ ಅವರನ್ನೇನೋ ಪರ್ಚೇಸ್ ಮಾಡಿದ ಹಾಗೆ, ದುಡ್ಡು ಕಮ್ಮಿ ಉಂಟು ಹೇಳಿ ಅವರನ್ನು ಬೇರೆ ಮಂಚಕ್ಕೆ ಕರೆದವ. ಇದರಿಂದ ಅವನು ಇಲ್ಲಿಯೂ ಹಾಳಾಗ್ತಾನೆ, ಜನ್ಮಾಂತರದಲ್ಲಿ ಹಾಳನಿಸ್ತಾನೆ, ಲೋಕವನ್ನು ಕೆಡಿಸ್ತಾನೆ, ತಾನು ಕೆಡ್ತಾನೆ, ಉಳಿದವರಿಗೂ ಹೆಸರು ತರ್ತಾನೆ, ತಾನು ಹೆಸರನ್ನು ಬಿಟ್ಕೊಡ್ತಾನೆ. ಇಹಾಪಿ ನಿಂದಿತ ಪ್ರೇತ್ಯ ಅವಶ್ಯಂ ಪ್ರೇಷ್ಯತಾನೆ. ಅವನು ಹುಟ್ಟಿದ ಮಕ್ಕಳನ್ನು ಸಹ ಖಂಡಿತವಾಗಿಯೂ ದಾಸಿಪುತ್ರರನ್ನಾಗಿಸ್ತಾನೆ. ನೋಡಿ, ವಿದುರನ ಕಥೆ ಹಾಗೆ ಆದದ್ದು ನೋಡಿ. ಅವಳು ಹುಡುಗಿ ಅಂಬಿಕೆ ತನ್ನ ದಾಸಿಯನ್ನು ಕಳಿಸಿದ್ಲು, ವೇದವ್ಯಾಸರಲ್ಲಿ ಹುಟ್ಟಿತು. ಏನಾಯಿತು ಮತ್ತೆ? ಹುಟ್ಟಿದವ ವಿದುರ ಒಳ್ಳೆಯವ, ಚಿಂತಕ, ಅವನನ್ನು ದಾಸ್ಯದಿಂದ ಹುಡುಗಿಯನ್ನು ಮೋಚನೆ ಮಾಡಿದ್ದಾರೆ. ಅರಮನೆಯಲ್ಲಿ ಅವಳು ಕೆಲಸದವಳಲ್ಲ ಇನ್ನು, ಯಾಕೆ ಅವರ ರಾಜಕುಮಾರನನ್ನು ಕೊಟ್ಟಿದ್ದಾಳೆ ಅಂತ. ಆದರೆ ಏನಾಯಿತು? ಕೆಲಸದವಳನ್ನು ಉಳಿದವರು ಒಪ್ಪಲಿಲ್ಲ. ಅವಳು ಕೆಲಸದವಳಂತೆ ಕೆಲಸ ಮಾಡಲಿಲ್ಲ, ಆದರೂ ಕೆಲಸದವಳು ಅಂದಲೇ ಅನಿಸಿಕೊಂಡ್ರು ಅಂತ ಹೇಳಿಕೊಳ್ತಾರೆ. ವಿದುರನನ್ನು ಹಾಗೆ ಕರೀತಾ ಇದ್ರು ಮತ್ತೆ ದಾಸಿಪುತ್ರ ಅಂದ್ಲೆ. ಸೋಲುವುದು ಇಲ್ಲಿ ನಾವು ಅಂತಾರೆ. ಸಂಬಂಧಿಗಳು ಎಲ್ಲರೂ ದಾಸರೇ ಆಗ್ತಾರೆ ಮಾರಯ್ಯ ಅಂತಾನೆ ನಾರದರು. ಯಾರು ಅವರು ಇವರು ಪ್ರಶ್ನೆ ಇಲ್ಲ. ಕೆಲಸದವರಲ್ಲಿ ಹುಟ್ಟಿದವರು ಕೆಲಸದವರೆಲ್ಲ ಇವಳೇನವನು ರಾಣಿ ಅಂತ ಹೇಳ್ತಾನವ. ಅವ ಕೆಲಸದವಳು ಅಂತಲೇ ಮಾಡಿಕೊಳ್ಳುತ್ತಾನೆ. ಹುಟ್ಟಿದವನು ಕೆಲಸದವನೇ, ನಾಳೆ ಅವನು ಕೆಲಸಕ್ಕೆ ಬರುವುದಲ್ಲಿ ಮತ್ತೆ ದನಿಗಳು ಅಂತ ಹೇಳಿಕೊಳ್ಳುತ್ತಾರೆ. ಹಾಗೆ ಬಗ್ಗಿಸಿರುತ್ತಾನೆ ದುಡ್ಡಿನಿಂದಲೋ ಇನ್ನಿತರ ದೌಲತ್ತಿನಿಂದಲೋ. ಬಹಳ ಚಂದವಾದಂಥ ಮಾತೆಲ್ಲ ಕೇಳಿದ ನಂತರ ಖುಷಿಪಟ್ಟ ಮಾರ್ಕಂಡೇಯರು ನಾರದರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಹೇಗಿದ್ದಾರೆ ನಾರದರು? ಅಮಿಥ್ಯಾದರ್ಶನ ಲೋಕೆ. ಯಾವುದನ್ನು ತಪ್ಪಾಗಿ ನೋಡಿದವರೇ ಅಲ್ಲ ನಾರದರು, ಚೆನ್ನಾಗಿ ನೋಡಿದವರು. ಅವರದ್ದು ತಪ್ಪು ಚಿಂತನೆ ಇಲ್ಲ. ಮತ್ತು ನಾರದ ಸರ್ವಕೋವಿದ, ಎಲ್ಲ ವಿಷಯದಲ್ಲಿ ಅವಳು ಎಕ್ಸ್ಪರ್ಟೆ.
ಅರಿವುಳ್ಳವರೇ, ಜ್ಞಾನಿಗಳೇ. ಅದು ಹೇಗಾಯಿತು? ಪ್ರತ್ಯಕ್ಷದರ್ಶಿ ಲೋಕಾನ, ಅವರು ಸೀದಾ ಹೋಗಿ ನೋಡಿ ಬಂದವರು, ಊಹಿಸಿಕೊಂಡು ಹೇಳುವವರಲ್ಲ, ಕೇಳಿಕೊಂಡದ್ದನ್ನು ಹೇಳುವುದಲ್ಲ, ಕಣ್ಣಾರೆ ಕಾಣುವುದವರು, ತಿಳ್ಕೊಳ್ಳುವುದು. ಹೇಗೆ ಕೇಳಿದರೆ ಅದು ಚತುರ್ಮುಖನಾಗಿ, ಅವನಪ್ಪನಾಗಿ ಸ್ವಯಂಭೂರಿವ ಸತ್ತಮ ಚತುರ್ಮುಖ ಹೇಗೋ ಹಾಗೆ ಚತುರ್ಮುಖನ ಮಗನಾಗಿ ಬಂದ ನಾರದರು ಸಹ ಅತ್ಯಂತ ಎತ್ತರದ ಚಿಂತನೆ ಉಳ್ಳವರು ಅಂತ ಹೇಳಿ ಮಾರ್ಕಂಡೇಯರು ಹೇಳಿದ್ದಾರೆ. ಮುಂದೆ ಅವರ ಸಂವಾದ ನಿಂತಿದೆ, ಅವರು ಹೊರಟಿದ್ದಾರೆ ಅನ್ನುವುದನ್ನು ಭೀಷ್ಮರು ಹೇಳುತ್ತಾರೆ. ಮಾರ್ಕಂಡೇಯರು ಹೋದರು, ಹಾಗೆ ನಾರದರು ಹೊರಟು ಹೋದರು. ಮತ್ತು ಋಷಿಗಳು ಅಲ್ಲಿ ಸೇರಿದವರೆಲ್ಲ ಇದ್ರಲ್ಲ, ಶುಕಾದಿಗಳೆಲ್ಲ ಬಂದಿದ್ದಾರೆ ಹೇಳಿದರು. ಅವರು ಸಹ ಋಷೇಶ್ಚಾಪಿ ತೀರ್ಥಾನಾಂ ಪರಿಚರ್ಯಾಂ ಪ್ರಚಕ್ನು, ಅವರು ತೀರ್ಥಗಳೆಡೆಗೆ ಸಂಚಾರಕ್ಕೆ ಮತ್ತೆ ತೆರಳಿದ್ದಾರೆ. ಆದರೂ ಭೀಷ್ಮರು ಕೊನೆಗೊಮ್ಮೆ ಶುದ್ಧಿಯ ಮಾತನ್ನು ಉಲ್ಲೇಖ ಮಾಡ್ತಾರೆ. ಇದರದ್ದು ಜಿಸ್ಟ್ ಅದನ್ನು ನಾವು ಮುಂದೆ ಚಿಂತನೆಯಲ್ಲಿ ಕೇಳುವ. ಅದು ಹೇಗೆಲ್ಲ ಇದೇ ಅಂಶಗಳನ್ನೆಲ್ಲ ಇಟ್ಟು ಮಾತಾಡಿದ ಕತೆ, ಅದರ ಅನ್ವಯಗಳೇ ಬಹಳ ವಿಚಿತ್ರವಾಗಿದೆ ಆ ಶ್ಲೋಕದ್ದು. ಇಲ್ಲಿ ಶ್ಲೋಕ ಬೇಡ, ನಮಗೆ ವಿಶೇಷವಾಗಿ ಮುಖ್ಯವಾದ ವಿಷಯ ಬೇಕದು ಅಷ್ಟೇ. ಹಾಗಾಗಿ ಅವರು ಚಿಂತನೆ ಕೊಟ್ಟದ್ದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.